ಯಾವ ವಿಕ್ರಮರಾಜನ ಕಥೆಯಲ್ಲಿ ವಿಕ್ರಮನ ಆಸ್ಥಾನದಲ್ಲಿ ವೇದ ಶರ್ಮ ಪಂಡಿತೋತ್ತಮ ತನ್ನ ಕಷ್ಟಗಳನ್ನೆಲ್ಲ ಮಹಾರಾಜನಿಗೆ ದಾರಿ ಅರಿತಿದ್ರೆ, ನಮ್ಮ ಬೆಂಗಳೂರಿನ ಮಹಾಲಕ್ಷ್ಮೀಪುರಂನ ಬೋವಿಪಾಳ್ಯದ ಈ ಶಿವಪಾರ್ವತಿ ನಿಲಯದಲ್ಲಿ ನಮ್ಮ ಶ್ರೀಮತಿ ಲತಾ ಮತ್ತು ಶ್ರೀ ಶಿವರಾಜರವರ 25ನೇ ವರ್ಷದ ವಿವಾಹದ ಪವಿತ್ರವಾದ ಪುಣ್ಯ ದಿವಸ, ಕಡೆ ಕಾರ್ತೀಕ ಸೋಮವಾರದ ಪುಣ್ಯ ದಿವಸ, ಜಗದೊಡೆಯನಾದ ಕಲಿಪುರುಷನನ್ನ ಭಕ್ತಿಯಿಂದ ಪೂಜೆ ಮಾಡುವಂತ ಪುಣ್ಯ ದಿವಸ. ನಾವಿಲ್ಲೂ ಕೂಡ ಪೂಜೆಯನ್ನು ಸಲ್ಲಿಸೋಣ. ಪೂಜೆ ಮಾಡಿ. ಶನಿದೇವರ ಪಾದಕ್ಕೆ ಗೋವಿಂದ, ಛಾಯಾಸುರನ ಪಾದಕ್ಕೆ ಗೋವಿಂದ, ನೀಲವರ್ಣನ ಪಾದಕ್ಕೆ ಗೋವಿಂದ, ತುಳಸಿ ಪೂಜೆ ಪಾದಕ್ಕೆ ಗೋವಿಂದ, ಶನಿದೇವರ ಪಾದಕ್ಕೆ ಗೋವಿಂದ, ಗೋವಿಂದ ಗೋವಿಂದ. ಹೊರಗಡೆ ಶನಿದೇವರ ಪಾದಕ್ಕೆ ಸ್ವಾಮಿ ಶನಿದೇವ ಮೂಲೋಕದ ಒಡೆಯ ತಂದೆಯು ತೋರೆಯ ಸ್ವಾಮಿ ಶನಿದೇವ ಶಕಟಾರಿಯ ಒಡೆಯ ತಂದೆಯು ಸ್ವಾಮಿ ಶನಿದೇವ. ಸ್ವಾಮಿ ಶನಿದೇವ ಶಕಟಾರಿಯ ಒಡೆಯ ಭಕ್ತಿಯ ನೀಡುವೆರು ಸ್ವಾಮಿ ಶನಿದೇವ ಭೂಲೋಕದ ಒಡೆಯ ಬಂದು ಕಾಪಾಡೆಯ ಸ್ವಾಮಿ ಬಂದು ಬಳಗಲಿ ಶನಿದೇವ ಸ್ವಾಮಿ ಶನಿದೇವ ಶನಿದೇವ ಸ್ವಾಮಿ ಶನಿದೇವ ತಂದೆ ತಾಯಿಯು ನೀನೇ ಸ್ವಾಮಿ ಬಂದು ಬಳಗಲಿ ನಂಬಿ ಬಂದಿರುವ ನಂಬಿ ಬಂದಿರುವ ನಿಜ ಭಕ್ತರ ನೀನೊಡೆಯ
ಶಕಟಾದ್ರಿಯ ಒಡೆಯ ತಂದೆ ನೀನು ಕಣ್ಣಾನು ಬಂದು ಕಾಪಾಡೆಯ ತಂದೆ ನೀನು ಕಣ್ಣಾನು ಬಂದು ಕಾಪಾಡೆಯ ಬಂದು ಕಾಪಾಡೆಯ ಬಂದು ಕಾಪಾಡೆಯ ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ ಬೋವಿಪಾಳ್ಯ ಕ್ಷೇತ್ರಾಧಿಪತಿಯ ಪಾದಕ್ಕೆ ಗೋವಿಂದ ಗೋವಿಂದ. ಇಲ್ಲಿ ವಿಕ್ರಮ ದಾರಿ ಏರಿಸ್ಕೊಂಡಾಗ್ಲೇ ಇವನ್ ಗ್ರಾಚಾರ ಕೆಡ್ತು ಗಮನ ಕೊಡಿ. ಆದಿಲೋಗ ಮಾರವ ಮನಗ್ನು ಗೋಗವ ಅಂದಾಗಾಯ್ತು ಇವನ ಕತೆ. ದಾರಿ ಏರಿಸ್ಕೊಂಡ ವಿಕ್ರಮ ಅವರಿಗೆ ಬಳುವಳಿಯನ್ನು ಕೊಟ್ಟು ಕಳಿಸ್ಬಿಟ್ಟ. ಹೋಗಿ ಹೆಂಡತಿ ಮಕ್ಕಳ ಜೊತೆಲಿ 100 ಕಾಲ ಚೆನ್ನಾಗಿರಿ ಅಂತ ಅವ್ರಿಗೆ ಬಳುವಳಿ ಕೊಟ್ಟು ಕಳಿಸಿದ ವಿಕ್ರಮ ಸಭೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳಿಲ್ಲ. ನೋಡಿದ್ರ ಪಂಡಿತ್ರೆ, ಒಂದು ಗ್ರಹದೋಷವಾದದಕ್ಕೆ ಎಂತ ಕಷ್ಟಪಡಬೇಕಾಯ್ತು. ಇನ್ಯಾರ್ಯಾರ ಮೇಲೆ ಏನೇನು ಗ್ರಹದೋಷ ಇದೆ ಯಾರು ಗೊತ್ತು. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಹೇಳಿ ಮಹಾಪ್ರಭು. ಆಯಾ ಗ್ರಹಗಳಿಗೆ ಅಲ್ಲಲ್ಲೇ ಪೂಜೆಯನ್ನು ಸಲ್ಲಿಸ್ಬಿಟ್ರೆ ಹೇಗೆ? ಒಳ್ಳೆ ಅಭಿಪ್ರಾಯ ಮಹಾಪ್ರಭು. ಯಾವ ದೋಷವೂ ಇರಲ್ಲ. ಗ್ರಹಗಳ ಶಾಂತಿ ಮಾಡಿಬಿಟ್ರೆ ನಮಗೆ ಯಾವ ತೊಂದರೆನೂ ಇರಲ್ಲ. ಅದಕ್ಕೆ 9 ಗ್ರಹಗಳ ಬಗ್ಗೆ ನಾವು ತಿಳ್ಕೋಬೇಕು. ತಿಳ್ಕೊಂಡ್ರೆ ಅವ್ರನ್ನ ಕರೆಸಬೇಕು. ಹೌದು ಮಹಾಪ್ರಭು. ಯಾರಲ್ಲಿ 9 ಜನ ಪಂಡಿತೋತ್ತಮರ ಬರಮಾಡಿ ಎಂದಾಗ ಕಂಕಳಲ್ಲಿ ಪುಸ್ತಕ ಇಟ್ಕೊಂಡು, ಏನ್ರಿ ತಾವ್ಯಾವ ಗ್ರಹದ ಬಗ್ಗೆ ವರ್ಣನೆ ಮಾಡಿಕೊಟ್ಟಿದ್ದೀರಾ? ಬುಧ, ಶುಕ್ರ ಗ್ರಹ, ಗುರು, ಮಂಗಳ, ರಾವು ಕೇತುಗಳು. ಯಾಕ್ರಿ ನಗ್ತಾ ಇದಿರುವ? ತರಮನೇಲಿ ಒಳ್ಳೆ ಪೂಜೆ, ಒಳ್ಳೆ ಊಟ, ಹೋದ ಮೇಲೆ ಊಟ ಇಕ್ತಾ ಇರ್ತಾರಂದ್ರೆ ಮಹಾರಾಜನ ಊಟ ಅಲ್ವಾ? 9 ನವಗ್ರಹಗಳ ಪೂಜೆಯನ್ನು ಮಾಡಿ ಲೋಕ ಕಲ್ಯಾಣವಾಗಲಿ ಅಂತ 9 ಜನ ಪಂಡಿತೋತ್ತಮರು ಕಂಕಳಲ್ಲಿ ಪುಸ್ತಕ ಇಟ್ಕೊಂಡು ಬಂದು ಸಾಲಾಗಿ ಕೂತವರು ವಿಕ್ರಮನ ಆಸ್ಥಾನದಲ್ಲಿ. ವಿಕ್ರಮ ಹೇಳ್ತಾನೆ, ಆಯಾ ಗ್ರಹಗಳಿಗೆ ಅಲ್ಲಲ್ಲೇ ಪೂಜೆ ಆಗುವಂತೆ ಎಲ್ಲ ವ್ಯವಸ್ಥೆ ಮಾಡಿದ್ದೇನೆ. ಪೂಜೆಗೆಲ್ಲ ತೀರ್ಮಾನ ಮಾಡಿ ನವಗ್ರಹಗಳ ಪೂಜೆ ಮಾಡತಕ್ಕಂತ ಸನ್ನಿವೇಶ ಇವತ್ತು ನಮ್ಮ ಬೆಂಗಳೂರಿನ ಮಹಾಲಕ್ಷ್ಮೀಪುರಂನಲ್ಲಿ ಬರ್ತಕ್ಕಂಥ ಬೋವಿಪಾಳ್ಯದಲ್ಲಿ ಶ್ರೀಮತಿ ಮರಿಯಮ್ಮ ಮತ್ತು ಶ್ರೀಮಾನ್ ಲೇಟ್ ಚಾಮೇಗೌಡರ ಕುಟುಂಬ ವರ್ಗದವರು, ಶ್ರೀಮತಿ ಲತಾ ಮತ್ತು ಶ್ರೀ ಶಿವರಾಜ್ರವರು, ಯಶವಂತರವರು ಮತ್ತು ದೀಕ್ಷಿತಾ ಅವರ ಮಕ್ಕಳು ಮತ್ತು ಅಣ್ಣ ತಮ್ಮಂದರು, ಬಂಧು ಬಳಗದವರು, ನೆಂಟರಿಷ್ಟಗಳೆಲ್ಲರ ಸಮಕ್ಷಮದಲ್ಲಿ ಇವತ್ತು ಪರಮಾತ್ಮನ ವಿಶೇಷವಾದಂತಹ ಅಲಂಕಾರ ಮಾಡಿ ಇವತ್ತು ಭಕ್ತಿಯಿಂದ ಅವನ ಪೂಜೆಯನ್ನು ಮಾಡಿ ಯಾವ ಪರಮ ಪವಿತ್ರವಾಗಿರ್ತಕ್ಕಂಥ ಕಾರ್ತೀಕ ಮಾಸದ ಈ ಪುಣ್ಯ ದಿವಸ ಈ ಬೆಂಗಳೂರು ಮಹಾನಗರದಲ್ಲಿ ಪಾಂಡವಪುರ ತಾಲೂಕಿನಿಂದ ಬಂದಂತ ಈ ಮಹಾನುಭಾವರು ಭಕ್ತಿ ಭಾವದಿಂದ ಇವತ್ತು ಭಕ್ತಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರಿಗೆ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡ್ಲಿ ಅಂತ ಒಬ್ರು ಯಾರು ಕರ್ಕೊಂಡು ಈ ಪವಿತ್ರವಾದಂತ ಈ ಶುಭ ಸಂದರ್ಭದಲ್ಲಿ ನವದಂಪತಿಗಳಂತೆ ಕಂಗೊಳಿಸುವಂತ ಈ ಗಂಡೆ ಹೆಂಡತಿರಿಗೆ 106 ವರ್ಷಗಳ ಕಾಲ ಆಯುಸ್ಸನ್ನು ಭಗವಂತ ಕೊಟ್ಟು ಕಾಪಾಡಲಿ ಅಂತ ಇವತ್ತು ಈ ಪುಣ್ಯ ದಿವಸ ನಾವೆಲ್ಲರೂ ಕೂಡ ನವಗ್ರಹಗಳ ಪೂಜೆಯನ್ನು ಮಾಡೋಣ. ನಮ್ಮ ನೇರ ಪ್ರಸಾರದಲ್ಲಿ ನೋಡ್ತಾ ಇರುವಂತಹ ಸಾವಿರಾರು ಜನ ಮಂದಿಗೆ ನವಗ್ರಹಗಳ ಮನುಷ್ಯವಣ್ಣವ್ರೆ ನವಗ್ರಹಗಳ ಪೂಜಾ ಫಲದಿಂದ ಇವತ್ತು ಭಗವಂತನಿಗೆ ಪ್ರಿಯವಾದಂತ ಈ ಪೂಜೆಯನ್ನು ಸಲ್ಲಿಸಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಅವನ ಕೃಪೆಗೆ ಪಾತ್ರ ಆಗೋಣ. ಗ್ರಹಗಳ ಪೂಜೆ ನಡೆಯುತ್ತೆ, ಪ್ರತಿಯೊಂದು ಗ್ರಹಗಳ ಪೂಜೆ. ಆ ಗ್ರಹಗಳ ಮಂತ್ರವನ್ನು ಹೇಳುವಾಗ ಎಲ್ಲರೂ ಕೈ ಮುಗಿದು, ಯಾಕೆಂದ್ರೆ 9 ಗ್ರಹಗಳು ಒಟ್ಟಿಗೆ ಒಳ್ಳೇದು ಮಾಡಲ್ಲ. ಬರೀ 2 ಗ್ರಹಗಳು ಒಳ್ಳೇದು ಮಾಡ್ಬಿಟ್ರು ಸಾಕು, ಬಹಳ ಚೆನ್ನಾಗಿರ್ತೀವಿ ನಾವು. ಗ್ರಹಗಳ ಫಲ, ಗ್ರಹಗಳ ಭುಕ್ತಿ, ಗ್ರಹಗಳ ದಶೆ, ಈ 3ರಲ್ಲಿ ಯಾವುದಾದ್ರೂ ನಮಗೊಂದು ಇವತ್ತು ಕಾರ್ತೀಕ ಸೋಮವಾರದ ಪುಣ್ಯ ದಿವಸ ನಮಗೆ ಭಗವಂತ ಕರುಣಿಸಲಿ ಅಂತ ನವಗ್ರಹಗಳ ಪೂಜೆಯನ್ನು ಮಾಡೋಣ. ಆ ಕಾಯಿ ಹೊಡೆದು ಹಣ್ಣು ಎಲ್ಲ ಇಟ್ಕೊಳ್ಳಿ. ನಾನು ಹೇಳ್ದ ಮಂಗಳಾರತಿ ಆ ಕಡೆಯಿಂದ ಹೇಳ್ಕೊಡ್ತಾರೆ ಶಿವಣ್ಣ. ಈ ಪವಿತ್ರವಾದ ಪುಣ್ಯ ದಿವಸದಲ್ಲಿ ಮೊದಲನೆಯ ಗ್ರಹ ಕಾಯಿ ಹೊಡೆ ಶ್ರೀ ಸೂರ್ಯದೇವನು ಗ್ರಹ ಶ್ರೇಷ್ಠನು. ಶ್ರೀ ಸೂರ್ಯದೇವನು ಗ್ರಹ ಶ್ರೇಷ್ಠನು. ಬೇಡಿದವರಿಗೆಲ್ಲ ಇಷ್ಟಾರ್ಥ ನೀಡುವನು. ಬೇಡಿದವರಿಗೆಲ್ಲ ಇಷ್ಟಾರ್ಥ ನೀಡುವನು. ಶ್ರೀ ಸೂರ್ಯದೇವನು ಗ್ರಹ ಶ್ರೇಷ್ಠನು. ಸೌರಮಂಡಲದಲ್ಲೇ ಮೊದಲನೆಯವನಿವನು. ಲೋಕದಿ ಕಿರಣಗಳ ಬಿಚ್ಚುತ ಹರಡುವನು. ಇವನಿಲ್ಲದ ಸ್ಥಳವು ಲೋಕದಲ್ಲುಂಟೇನೋ. ಇವನಿಲ್ಲದ ಜೀವ ಬದುಕುವುದುಂಟೇನೋ.
ಶಿವನಿಲ್ಲದ ಜೀವ ಬದುಕುವುದುಂಟೇನೋ ಶ್ರೀ ಸೂರ್ಯದೇವನು ಗ್ರಹ ಶ್ರೇಷ್ಠನು ಸೂರ್ಯಗ್ರಹ ಶ್ರೇಷ್ಠನು ಸೂರ್ಯಗ್ರಹ ಶ್ರೇಷ್ಠನು ರವಿ ಭಾನು ಆದಿತ್ಯ ಅರ್ಕ ಭಾಸ್ಕರ ಸೂರ್ಯದೇವ ಸೂರ್ಯದೇವ ಗಮನ ಕೊಡಿ. ಸೂರ್ಯನಿಂದ ಜಗದೊಳಗೆ ಯಾವ ಕಾರ್ಯವೂ ನಡೆಯಲ್ಲ, ಮಳೆ ಬೆಳೆಗಳಾಗಲ್ಲ, ಮನುಷ್ಯನಿಗೆ ಶಕ್ತಿ ಸಾಮರ್ಥ್ಯಗಳು ದೊರಕಲ್ಲ. ಮಾನವರಿಗೆ ಸೂರ್ಯನಿಂದ ಏನು ಫಲ ಸಿಗುತ್ತಪ್ಪ ಅಂದ್ರೆ ಆರೋಗ್ಯ ಭಾಗ್ಯ. ನಿಜವಾದ ಶ್ರೀಮಂತ ಜಗತ್ತಿನಲ್ಲಿ ಯಾರು ಹೇಳಿ? 3 ಹೊತ್ತು ಊಟ ಮಾಡ್ಕೊಂಡು ನೆಮ್ಮದಿ ಕಣ್ ತುಂಬ ನಿದ್ದೆ ಮಾಡ್ತಾನಲ್ಲ, ಅವನೇ ನಿಜವಾದ ಆರೋಗ್ಯವಂತ, ಅವನೇ ನಿಜವಾದ ಶ್ರೀಮಂತ. ಕೋಟಿ ಮಡಗಿರೋವನಲ್ಲ ಶ್ರೀಮಂತ. ಕೋಟಿ ಮಡಗವನ ಅನ್ನನೇ ತಿನ್ನಂಗಿಲ್ವಲ್ಲ, ಜಾತಿಕ ಕೋಟಿ. ಸಿಹಿ ತಿನ್ನಂಗಿಲ್ಲ, ಖಾರ ತಿನ್ನಂಗಿಲ್ಲ, ಉಪ್ಪು ತಿನ್ನಂಗಿಲ್ಲ, ಇನ್ನು ಮಣ್ಣು ತಿನ್ಬೇಕಪ್ಪ. ಅದೇ ಊಟಕ್ಕೆ ಮುಂಚೆ 3 ಮಾತ್ರ, ಊಟ ಆದ್ಮೇಲೆ 3 ಮಾತ್ರ, ಅದೆಲ್ಲ ಮಣ್ಣು ತಿಂದಂಗೆ. ಅಂದ್ರೆ ಆರೋಗ್ಯ ಭಾಗ್ಯವನ್ನು ಕೊಡೋನು ಯಾರಪ್ಪ? ಇಷ್ಟವಾಗಿರ್ತಕ್ಕಂಥ ಕೆಂಪು ರೇಷ್ಮೆ ಬಟ್ಟೆ, ಕೆಂಪು ಹೂಗಳನ್ನು ಪೂಜೆಗಿಟ್ಟು, ಸೂರ್ಯನಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ ಗೋಧಿ ಕಾಳು, ಸೂರ್ಯನಿಗೆ ಇಷ್ಟವಾಗಿರ್ತಕ್ಕಂಥ ಹರಳು ಕೆಂಪು ಮಾಣಿಕ್ಯ. ಸೂರ್ಯನನ್ನ ಪೂಜೆ ಮಾಡದೇ ಇರ್ತಕ್ಕಂಥವರು ಶಿವನಾರಾಯಣರ ಪೂಜೆ ಮಾಡಿದ್ರು ಕೂಡ ಸೂರ್ಯನನ್ನ ಪೂಜೆ ಮಾಡಿ, ನಂಜುಂಡೇಶ್ವರನ ಹೆಸರು ಹೇಳಿದ್ರು ಕೂಡ ಸೂರ್ಯನ ಪೂಜೆ ಮಾಡ, ಅವನ ಪ್ರಭಾವಳಿನೇ. ಕಾಮೇಗೌಡರ ಕುಟುಂಬ ವರ್ಗದವರು ಶ್ರೀಮತಿ ಲತಾ ಮತ್ತು ಶಿವರಾಜ್ ಮತ್ತು ಕುಟುಂಬ ವರ್ಗದವರೆಲ್ಲರ ಪರವಾಗಿ ಸೂರ್ಯ ಸ್ತೋತ್ರ ಮಾಡ್ತಾ ಸೂರ್ಯನಿಗೆ ಇಬ್ಬರು ಒಟ್ಟಿಗೆ ಮಾಡಿ ಎಲ್ಲರೂ ಕೈ ಮುಗಿದು ಜಪ ಕುಸುಮ ಸಂಕಾಶಂ ಕಾಶ್ಯಪೇಯ ಮಹಾದ್ಯುತಿ ತಮೋರಿಂ ಸರ್ವಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ ಪ್ರಣತೋಸ್ಮಿ ದಿವಾಕರಂ. ಸೂರ್ಯದೇವನ ಪಾದಕ್ಕೆ ಗೋವಿಂದ ಗೋವಿಂದ, ಸೂರ್ಯದೇವನ ಪಾದಕ್ಕೆ ಗೋವಿಂದ ಸೂರ್ಯದೇವನ ಪಾದಕ್ಕೆ. ಸೌಂಡೇ ಬರ್ತಾ ಇಲ್ಲ ಆಚೆ. ಆರೋಗ್ಯ ಭಾಗ್ಯ ಬೇಡವಾ? ಮತ್ತೆ ಸೂರ್ಯದೇವನ ಪಾದಕ್ಕೆ ಇಟ್ಬಿಡಿ. ನಾ ಹೇಳ್ತೀನಿ ಆಗ ಇಬ್ರು ಕೈಲಿ ಹೂ ತಗೊಂಡು ಧ್ಯಾನ ಮಾಡಿಕೊಂಡು ಅಕ್ಷತೆ ಇದ್ರೆ 1-2 ಅಕ್ಷತೆ ಹಾಕೊಂಡು ಕೈಗೆ ಭಗವಂತನಿಗೆ ಹಾಕಿ, ಈ ಗಂಡ ಹೆಂಡತಿರಿಗೆ ಅನಂತ ವರ್ಷಗಳ ಕಾಲ ಈ ಶೈರಾರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ಇವರು 25 ವರ್ಷ ಭಗವಂತನ ಪೂಜೆಯನ್ನು ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಸೂರ್ಯನಾದ ಕೂಡಲೇ ಚಂದ್ರ ಇವನಿಗೆ 27 ಜನ ಎಡ್ತೀರು. 27 ಜನ ಎಡ್ತೀರು ಚಂದ್ರನಿಗೆ. ದಕ್ಷ ಬ್ರಹ್ಮ ತನ್ನ 27 ಜನ ಹೆಣ್ಣು ಮಕ್ಕಳನ್ನು ಚಂದ್ರಮನಿಗೆ ಒಬ್ಬನಿಗೆ ಕೊಟ್ಟು ಮದುವೆ ಮಾಡಿರ್ತಾನೆ. 27 ಜನರನ್ನು ಒಂದೇ ತರ ನೋಡ್ಕೋಬೇಕು ಅಂತ ಹೇಳಿರ್ತಾನೆ ದಕ್ಷ ಬ್ರಹ್ಮ. ಇವನೇನ್ ಮಾಡ್ತಾನೆ, ಹಾಗೆ ಆಗ್ಲಿ ಅಂತ ಕರ್ಕೊಂಡೋಗಿ ಚಂದ್ರಲೋಕದಲ್ಲಿ 27 ಜನ ಹೆಂಡತಿಯಲ್ಲ ತಿಲೋಕ ಸುಂದರಿಯಾದ ರೋಹಿಣಿಯೊಡನೆ ಅಪಾರವಾದ ಪ್ರೇಮವನ್ನೇ ಬೇರೆ ಮಿಕ್ಕದವ್ರನ್ನೆಲ್ಲ ಕಡೆಗಣಿಸ್ಬಿಟ್ಟವನೇ. ಒಂದ್ಸಾರಿ ದಕ್ಷ ಬ್ರಹ್ಮ ಹೆಣ್ಮಕ್ಳನ್ನ ಅಳಿಂದ್ರು ನೋಡ್ಕೊಂಬರೋಣ. ದಕ್ಷ ಬ್ರಹ್ಮ ಏನಾಗುತ್ತೆ ನೋಡಿ, ರೋಹಿಣ ಚಂದ್ರಮ ನಿನ್ನೊಬ್ಬಳಿಗೋಸ್ಕರವಾಗಿ ಉಳಿದವರನ್ನೆಲ್ಲ ನಾನು ಒರೆಸಿದೆ. ಚಂದ್ರಲೋಕಕ್ಕೆ ನೀನೊಬ್ಬಳೇ ರಾಣಿ. ಲಕ್ಷ ದೀಪ ಜೊತೆಯಾಗಿ ಬೆಳಗಿ ನೆರೆಯುವಂತೆ ಕೈನ ಮೀಚು ಮುತ್ತು ರತ್ನಮಳೆಯಾಗಿ ಚಂದ್ರಿ ಪಡೆಯುವಂತೆ ನಗೆಯ ಸಂಚು ಅರಳಿ ನಿನ್ನ ಕಮಲದಂತ ಪಾದ ಇಡಲು ಹೆಜ್ಜೆ ನಲಿವ ಹೆಜ್ಜೆನಾದ ಶ್ರುತಿಯು ಸ್ವರವು ಕಲಗಿರಲು ಹೊಸರಾಗದ ಪ್ರಾರಂಭ ಮನಸ್ಸು ಮನಸ್ಸು ಬೆರೆತಿರಲು ಅನುರಾಗದ ಹಾರಂಭ ಶ್ರುತಿಯು ಸ್ವರವು ಕಲಗಿರಲು ಹೊಸರಾಗದ ಪ್ರಾರಂಭ ಮನಸ್ಸು ಮನಸ್ಸು ಬೆರೆತಿರಲು ಅನುರಾಗದ ಹಾರಂಭ ಆ ಮನಸ್ಸೇ ಒಂದು ಆಲಯವಾಗೆ ಆ ಆಲಯ ದೇವತೆ ನೀನಾದೆ ಆ ಆಲಯ ದೇವತೆ ನೀನಾದೆ ಧೂಪ ದೀಪ ಎಲ್ಲ ಅರ್ಪಣೆ ಅರ್ಪಣೆ ನಿನಗೆ ಅರ್ಪಣೆ ಈ ಬಾಳ ಆರಾಧನೆ ಅರ್ಪಣೆ ನಿನಗೆ ಅರ್ಪಣೆ ಓ ಪ್ರಿಯೇ ಓ ಪ್ರಿಯೇ ಓ ಪ್ರಿಯೇ.
ಒಬ್ಬಳ ಮಗಳಿರುವಳ ಉಳಿದ ಪತ್ನಿಯರಲ್ಲ ಎಲ್ಲಿ? ಯಾರು ಗೊತ್ತು ಮಾವ? ನಿನ್ನ ಪತ್ನಿಯರ ವಿಚಾರ ನಿನಗೆ ಗೊತ್ತಿಲ್ಲವೇ? ನನಗೆ ತಿಳಿಯುವುದು ಮಾವ. ಅಷ್ಟೊತ್ತಿಗೆ 26 ಜನ ಹೆಣ್ಮಕ್ಳು ಅಳ್ತಾ ಬರ್ತಾರ. ಅಪ್ಪಾಜಿ, ಚಂದ್ರಮ, ಇಲ್ಲಿ ರೋಧಿಸುತ್ತಿರುವ ರೇವತಿ ಪುಷ್ಯವತಿರು ನಿನ್ನ ಪತ್ನಿಯರಲ್ಲವೇ? ಮಾವ, ಅಲ್ಲಾಯಿತು ರೋಹಿಣಿಯೊಡನೆ ನನಗೆ ಕಲ್ಯಾಣ, ಉಳಿದವರನ್ನೆಲ್ಲ ರೋಹಿಣಿಗೋಸ್ಕರವಾಗಿ ವರಿಸಿದೆ ಮಾವ. ಚಂದ್ರಮ, ನನ್ನ ಹೆಣ್ಣು ಮಕ್ಕಳಿಗೆ ಮೋಸ ಮಾಡಿದ ಘಾತುಕ, ಇಷ್ಟಕ್ಕೆಲ್ಲ ಕಾರಣ ಶೃಂಗಾರಮಯವಾದ ನನ್ನ ರೂಪಲಾವಣ್ಯಗಳ ತಾನೆ. ಆ ರೂಪಲಾವಣ್ಯಗಳಲ್ಲಿ ದಕ್ಷ ಶಾಪದಿಂದ ಕಳಾಹೀನವಾಗೋ. ಚಂದ್ರಮನ ಕಣ್ಣೊಟ್ಟಾಯ್ತು, ಮೈಯೆಲ್ಲ ವಿಕಾರ ರೂಪ ಆಗೋಯ್ತು. ಈ ಚಂದ್ರಲೋಕನು ಬೇಡ, ಎಂಟಿರು ಬೇಡ ಅಂತ ಕೈಲಾಸಕ್ಕೆ ಬಂದು ಶಿವನ ಪಾದಕ್ಕೆ ಬಿದ್ದವನೇ ಚಂದ್ರಮ. ಎದ್ದೇಳು ಚಂದ್ರಮ, ನಿನಗೆ ಬಂದಿರುವ ದಕ್ಷ ಬ್ರಹ್ಮನ ವ್ಯಾಕುಲವನ್ನು ನಾನು ದೂರ ಮಾಡ್ತೇನೆ ಅಂತ ಶಿವನವನಿಗೆ ಬಂದಿರುವ ಕಷ್ಟವನ್ನು ದೂರ ಮಾಡಿ ಶಿವನು ಚಂದ್ರನನ್ನು ತೆಗೆದು ತನ್ನ ಜಟಾಗ್ರದಲ್ಲಿ ಧರಿಸಿಕೊಂಡ. ಅದಕ್ಕೆ ಶಿವನಿಗೆ ಚಂದ್ರಶೇಖರ, ಸೋಮಶೇಖರ, ಚಂದ್ರಮೌಳೇಶ್ವರ ಅಂತ ಹೆಸರು ಬಂತು. ಶಿವನ ಜಟಲಿರೋದು ಚಂದ್ರಮ. 15 ದಿವಸ ವೃದ್ಧಿಚಂದ್ರನಾಗಿ ಶುಕ್ಲ ಪಕ್ಷದ ಷೋಡಶ ಕಲಾವಿದನಾಗಿ ಜಗತ್ತಿಗೆ ನಿನ್ನಿಂದ ಪೌರ್ಣಮಿ ಆಗಲಿ. 15 ದಿವಸ ಕ್ಷೀಣಚಂದ್ರನಾಗಿ ಸವೆದು ಜಗತ್ತಿಗೆ, ಕೃಷ್ಣ ಪಕ್ಷದಲ್ಲಿ ಸವೆದು ಜಗತ್ತಿಗೆ ನಿನ್ನಿಂದ ಅಮಾವಾಸ್ಯೆ ಆಗಲಿ. ಅಮಾವಾಸ್ಯೆ ಪೌರ್ಣಿಮೆಗಳ ಸೃಷ್ಟಿಯಾದದ್ದು ಶಿವನ ಜಟಗೋಗಿ ಚಂದ್ರಮ ಸೇರಿದ ಮೇಲೆ. ಈ 27 ಜನ ಹೆಣ್ತಿರಿದ್ರಲ್ಲಿ ಇವರು ಪುನಃ ಅಪ್ಪನ ಹತ್ರ ಬಂದ್ರು. ಅಪ್ಪಾಜಿ, ದಕ್ಷ ಬ್ರಹ್ಮ ಹೇಳ್ತಾನೆ, ಯಾಕ್ರ ಮಾಡ್ತಾ ಇದ್ದೀರಾ? ನೀನು ಹೆಂಗ ನಾವು ಗಂಡನ ಅನುಸರಿಸ್ಕೊಂಡು ಹೋಗ್ತಿದ್ವಿ, ನೀವು ಬಂದು ಶಾಪ ಕೊಟ್ಬಿಟ್ಟು ಅವನೋಗಿ ಶಿವನ್ ಜಟಕ್ಕೆ ಸೇರ್ಕೊಂಡು ಜಗತ್ತನ್ನೇ ಬೆಳಗ್ತಾವನೆ, ನಮಗೆ ದಿಕ್ಕು ದೇಶ ಇಲ್ಲದಾಗ ಆಯ್ತಲ್ಲ ಪಾಜಿ ಅಂದಾಗ ದಕ್ಷ ಬ್ರಹ್ಮ ಹೇಳ್ತಾನೆ, ಎದುರುಬೇಡಿ ಹೆಣ್ಮಕ್ಕಳೇ, ಆ ಚಂದ್ರಮ ಎಷ್ಟು ದಿನಗಳ ಕಾಲ ಜಗತ್ತಿನಲ್ಲಿ ಬೆಳಕನ್ನು ಚೆಲ್ಲುವನು, ಅಷ್ಟು ದಿನಗಳ ಕಾಲ ಅವನ ಹೆಂಡತಿಯರಾದ 27 ಜನ ಭೂಲೋಕದಲ್ಲಿ 27 ಮಳೆ ನಕ್ಷತ್ರಗಳಾಗಿ ಸುರಿದಿ. 27 ಮಳೆಗಳಿದೆಯಲ್ಲ, ಇವರೆಲ್ಲ ಚಂದ್ರನ ಹೆಂಡ್ತಿರು. ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣ, ಮೃಗಶಿರ, ಆರಿದ್ರ, ಪುನರ್ಷು, ಪುಷ್ಯ, ಆಶ್ಲೇಷ, ಮಕ್ಕ, ಚಿತ್ತ, ಸ್ವಾತಿ, ವಿಶಾಖ, ರುಣದ, ಜ್ಯೇಷ್ಠ, ಮೂಲ, ಪೂರ್ವಷಾಢ, ಉತ್ತರ ಷಾಢ, ಶ್ರವಣ, ಧನಿಷ್ಠ, ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ, ರೇವತಿ. ಮಿಸ್ಟೇಕ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಎಲ್ಲ ಸರಿಯಾಗಿ ಹೋಗ್ಬಿಡ. ಈ 27 ಜನ ಹೆಂಡತಿಯರು. ಅದಕ್ಕೆ ನೋಡಿ, ಜಗತ್ತಿಗೆ ಮಳೆ ಬೆಳೆಗಳಾಗಬೇಕು ಅಂದ್ರೆ ನಾವು ಚಂದ್ರನ ಪೂಜೆ ಮಾಡಬೇಕು. ರೈತನ ಬಂಧು ಚಂದ್ರ, ಸಸ್ಯರಾಜ, ಔಷಧೀಶ ಅಂತ ಕರೀತಾರೆ. ಜಗತ್ತಿನಲ್ಲಿ ಇಬ್ಬರು ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಂತೆ. ಯಾರ್ಯಾರು ಗೊತ್ತೇ? ಈ ದೇಶವನ್ನ ಕಾಯುವ ಯೋಧ, ಅನ್ನದಾತನಾದ ರೈತ, ಇವರಿಬ್ಬರು ಚೆನ್ನಾಗಿದ್ರೆ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಅದಕ್ಕೆ ಜೈ ಜವಾನ್ ಜೈ ಕಿಸಾನ್, ಜೈ ಕಿಸಾನ್. ಅದಕ್ಕೆ ಕಾಯಿ ಹೊಡೆದು ಇಟ್ಕೊಳ್ಳಿ, ರೆಡಿ ಮಾಡ್ಕೊಳ್ಳಿ. ಅದಕ್ಕೆ ಆ ಚಂದ್ರನನ್ನ ಮಳೆ ಬೆಳೆಗಳಾಗಬೇಕು ಅಂದ್ರೆ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪೂಜೆ ಮಾಡಬೇಕು. ಅವನಿಗೆ ಇಷ್ಟವಾಗಿರ್ತಕ್ಕಂಥ ಬೆಳ್ಳಿ ಬಣ್ಣದ ಬಟ್ಟೆ, ಬೆಳ್ಳಿ ಬಣ್ಣದ ಹೂಗಳನ್ನು ಪೂಜೆಗಿಟ್ಟು, ಚಂದ್ರನಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ, ಅಕ್ಕಿ ಅಥವಾ ಭತ್ತ, ಚಂದ್ರನಿಗೆ ಇಷ್ಟವಾಗಿರ್ತಕ್ಕಂಥ ಹರಳು, ಮುತ್ತು. ಚಂದ್ರನನ್ನ ಪೂಜೆ ಮಾಡದೇ ಇರ್ತಕ್ಕಂಥ ಅವರು ಶಿವನನ್ನ ಪೂಜೆ ಮಾಡಿದ್ರು ಚಂದ್ರನ ಪೂಜೆ ಮಾಡಿದಷ್ಟು ಪುಣ್ಯ. ಚಂದ್ರನ ವಾಹನ ಜಿಂಕೆ ಅಂದಾಗ ಕಾಯಿ ಹೊಡೆದಿದ್ರ. ಎರಡನೇದು, ಆ ಚಂದ್ರನ ಭಕ್ತಿಯಿಂದ ಪೂಜೆ ಮಾಡಬೇಕು ಅಂದಾಗ ಅಲ್ಲಿ ವಿಕ್ರಮರಾಜನ ಆಸ್ಥಾನದಲ್ಲಿ ಮತ್ತು ನಮ್ಮ ಬೋವಿಪಾಳ್ಯದ ಶ್ರೀಮತಿ ಮರಿಯಮ್ಮನವರ ಕುಟುಂಬ ವರ್ಗದವರು, ಲತಾ ಮತ್ತು ಶ್ರೀ ಶಿವರಾಜರವರ ಕುಟುಂಬ ವರ್ಗದವರು ಭಕ್ತಿಭಾವದಿಂದ ಚಂದ್ರನಿಗೆ ಅಖಂಡವಾದ ಪೂಜೆಯನ್ನು ಸಲ್ಲಿಸುವಂತಹ ಸಮಯ. ಬೆಳದಿಂಗಳ ಬೆಳಕಿನಂತ ಸುಖ ನೆಮ್ಮದಿಗಳನ್ನು ಕೊಟ್ಟು ಕಾಪಾಡ್ತಾನೆ ಯಾರು? ಚಂದ್ರಮ. ಯಾವ ಚಂದ್ರನನ್ನ ಭಕ್ತಿಯಿಂದ ಪೂಜೆ ಮಾಡಿದವರಿಗೆ ಬಹಳ ಇಷ್ಟಾರ್ಥಗಳನ್ನು ಕೊಟ್ಟು ಕಾಪಾಡ್ತಾನೆ. ಇಂಥ ಚಂದ್ರನನ್ನು ನಾವೆಲ್ಲರೂ ಕೂಡ ಪೂಜೆ ಮಾಡುವ ಸಂದರ್ಭ ಅಂತ ಯಾವ ಇವತ್ತು ಅವನಿಗೆ ಕಾಯಿ ಹೊಡೆದು ಭಕ್ತಿಯಿಂದ ಸ್ಮರಣೆ ಮಾಡ್ತಾ ನಮ್ಮ ಶಿವರಾಜ್ ಅವರ ಕುಟುಂಬ ವರ್ಗದವರ ಭಕ್ತಿಯಿಂದ ಇಲ್ಲಿ ಚಂದ್ರನಿಗೆ ಅಖಂಡ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಎಲ್ಲರೂ ಕೈ ಮುಗಿದು ಚಂದ್ರ ಸ್ತೋತ್ರವನ್ನು ಮಾಡಿ ಗೌರಿಯನ್ನು ಕಳ್ಕೊಂಡು ಆ ಶಿವನು ಪ್ರಳಯ ರುದ್ರ ನಾಟ್ಯವನ್ನು ಮಾಡುವಾಗ ಶಿವನ ಜಟೆಯಿಂದ ವೀರಭದ್ರೇಶ್ವರ ಹುಟ್ಟುತ್ತಾನೆ ದಕ್ಷಿಣ ಸಂಹಾರಕ್ಕಾಗಿ. ಆ ವೀರಭದ್ರ ಹುಟ್ಟುವ ಸಂದರ್ಭದಲ್ಲಿ ಶಿವನ ಹಣೆಯಿಂದ ಒಂದು ತೊಟ್ಟು ಬೆವರು ಹಾರಿ ಭೂಮಿ ಬೀಳ್ತಲ್ಲ, ಆ ಶಿವನ ಬೆವರಿನಿಂದ ಹುಟ್ಟದವನೇ ಈ ಮಂಗಳ. ಅದಕ್ಕೆ ಇವನಿಗೆ ಭೂಮಿ ಕುಮಾರ, ಕುಜ, ಅಂಗಾರಕ, ಮಂಗಳ, ಅವರೆಯ ಅಂತ ಅನೇಕ ಹೆಸರು. ಹುಟ್ಟುವಾಗ ಹೆಣ್ಣುಮಕ್ಕಳು ಕುಜದೋಷ ಇದ್ರೆ ಕುಜದೋಷ ಇರೋ ಗಂಡನೇ ಹುಡುಕಿ ಮದುವೆ ಮಾಡ್ತಾರೆ. ಅಪ್ಪಿತಪ್ಪಿ ಹೆಸರು ಬದಲಾಯಿಸಿ ಮದುವೆ ಮಾಡಿದ್ರು ಅವ್ರು ಬಾಳ್ವಿಕೆ ಮಾಡಲ್ಲ. ಅದಕ್ಕೆ ಶಾಸ್ತ್ರ ಸರ್ ಬರಲಿಲ್ಲ ಅಂತ ಹೇಳೋದು ಅದನ್ನೇ. ಇನ್ನು ಅಂಗಾರಕ ದೋಷ ಅಂದ್ರೆ 14 ವರ್ಷವಂತೆ. ಗಂಡಸರ ಪಾಲಿಗೆ ದೋಷ ಬಂತು ಅಂದ್ರೆ 14 ವರ್ಷ ಪಡಬಾರದು ಪಾಡು ಪಟ್ಟು ಬಿಟ್ಟೆ. ಸೀತಾರಾಮಚಂದ್ರರು ಪಟ್ಟಂತ ಪಾಡು 14 ವರ್ಷ ವನವಾಸ. ಇನ್ನು ಹೆಣ್ಣು ಮಕ್ಕಳ ಪಾಲಿಗೆ ದೋಷ ಬಂತು ಅಂದ್ರೆ ಹುಟ್ಟಿದ ಮನೆ ಮೆಟ್ಟಿದ ಮನೆ 2 ಮನೆಯಲ್ಲೂ ಸುಖ ಇಲ್ಲದೆ ಕಣ್ಣೀರ್ಲು ಕೈ ತೊಳಸಿಬಿಡುತ್ತಂತೆ. ಅದಕ್ಕೆ ಕಾಯಿ ಹೊಡ್ಕೊಳ್ಳಿ. ಆ ಮಂಗಳನ ನಾವೆಲ್ಲರೂ ಕೂಡ ಭಕ್ತಿಯಿಂದ ಮಂಗಳ ಪ್ರದಾಯಕನಾಗೊಳಿಸಬೇಕಾದ್ರೆ ಭೂಮಿ ಕುಮಾರನಾಗಿರ್ತಕ್ಕಂಥ ಈ ಮಹಾನುಭಾವನನ್ನ
12 ಮನೆಗಳಲ್ಲಿ 9 ಮನೆ ಕೆಟ್ಟದನ್ನೇ ಮಾಡ್ತಾನೆ, 3 ಮನೆಯಲ್ಲಿ ಮಾತ್ರ ಒಳ್ಳೇದು ಮಾಡೋದು ಇವನು. ಅದಕ್ಕೆ ಇವನನ್ನ ಭಕ್ತಿ ಭಾವದಿಂದ ಪೂಜೆ ಮಾಡಬೇಕಾದ್ರೆ ಪ್ರತಿ ಮಂಗಳವಾರ ಇವನಿಗೆ ಇಷ್ಟವಾಗಿರ್ತಕ್ಕಂಥ ಕೆಂಪು ಬಟ್ಟೆ, ಕೆಂಪು ಹೂಗಳನ್ನು ಪೂಜೆಗಿಟ್ಟು, ಮಂಗಳನಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ ತೊಗರಿ ಕಾಳು ಅಥವಾ ತೊಗರಿ ಬೇಳೆ, ಮಂಗಳನಿಗೆ ಇಷ್ಟವಾಗಿರ್ತಕ್ಕಂಥ ಅರಳು, ಕೆಂಪು ಹವಳ. ಮಂಗಳನನ್ನ ಪೂಜೆ ಮಾಡದೇ ಇರತಕ್ಕಂಥವ್ರು ಸೀತಾರಾಮಚಂದ್ರನ ಪೂಜೆ ಮಾಡಿದ್ರು ಮಂಗಳನನ್ನ ಪೂಜೆ ಮಾಡಿದಷ್ಟು ಪುಣ್ಯ. ಮಂಗಳನ ವಾಹನ ಮೇಕೆ ಎಂದಾಗ ಅಲ್ಲಿ ವಿಕ್ರಮರಾಜನ ಆಸ್ಥಾನದಲ್ಲಿ ನಮ್ಮ ಬೆಂಗಳೂರಿನ ಬೋವಿಪಾಳ್ಯದ ಶಿವಪಾರ್ವತಿ ನಿಲಯದಲ್ಲಿ ಶ್ರೀಮತಿ ಲತಾ ಮತ್ತು ಶ್ರೀ ಶಿವರಾಜ್ ಕುಟುಂಬ ವರ್ಗದವರು, ಮರಿಯಮ್ಮನವರು ಮತ್ತು ಮೊಮ್ಮಕ್ಕಳು ಬಂಧು ಬಳಗದವರೆಲ್ಲರೂ ಕೂಡ ಸಮಕ್ಷಮದಲ್ಲಿ ಎಲ್ಲರೂ ಕೈ ಮುಗಿದು ಈ ಮಂಗಳನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕ್ರೂರನಾದ ಮಂಗಳನ ಎಲ್ಲರಿಗೂ ಶುಭ ಫಲಗಳನ್ನು ಕೊಟ್ಟು ಕಾಪಾಡಿ ಮಂಗಳಾರ್ತಿ. ಆ ಮಂಗಳನಿಗೆ ಭಕ್ತಿಯಿಂದ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ಸಕಲ ಇಷ್ಟಾರ್ಥ ಭಾಗ್ಯವನ್ನು ಕೊಡುವಂತಹ ಮಂಗಳನಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಕೇಳ್ಕೊಳ್ಳೋಣ. ಈ ಮಂಗಳ ನಿಮ್ಮೆಲ್ಲರಿಗೂ ಸರ್ವಮಂಗಳ ಸ್ವರೂಪನಾಗಿ ಸಕಲ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಿ ಅಂತ ದೂರ್ವಾಸ ಮುನಿಗಳು ಬರೆದಂತ ಈ ಸ್ತೋತ್ರ ಎಲ್ಲರೂ ಕೂಡ ಕೈ ಮುಗಿದು. ಧರಣಿ ಗರ್ಭ ಸಂಭೂತಂ ವಿದುಕಾಂತಿ ಸಮಾಪ್ರಭಂ ಕುಮಾರಂ ಶಕ್ತಿ ಅಸ್ತಂತ ತನ್ಮಂಗಳಂ ಪ್ರಣಮಾಮ್ಯಹಂ, ತನ್ಮಂಗಳಂ ಪ್ರಣಮಾಮ್ಯಹಂ. ಮಂಗಳದೇವನ ಪಾದಕ್ಕೆ ಗೋವಿಂದ, ಮಂಗಳದೇವನ ಪಾದಕ್ಕೆ ಗೋವಿಂದ, ಮಂಗಳದೇವನ ಪಾದಕ್ಕೆ ಗೋವಿಂದ. ಚಂದ್ರತಾರೆಯ ಕುವರನು ಗ್ರಹಮಂಡಲಗಳಲ್ಲಿ ಕಿರಿಯನು, ಚಂದ್ರತಾರೆಯ ಕುವರನು ಗ್ರಹಮಂಡಲಗಳಲ್ಲಿ ಕಿರಿಯನು, ಸಕಲ ಭಾಗ್ಯವ ಕೊಟ್ಟು ಸಲಹುವ, ಸಕಲ ಭಾಗ್ಯವ ಕೊಟ್ಟು ಸಲಹುವ ಶ್ರೀ ಬುಧನೋ ಇವ ಶ್ರೀ ಬುಧನೋ. ಹಸಿರು ವರ್ಣದ ವಸ್ತ್ರವಿಟ್ಟು ಎಸರು ನಾಡಿನ ಧಾನ್ಯವಿಟ್ಟು ಭಕ್ತಿಯಿಂದಲೇ ಪೂಜಿಸಲು ಇವ, ಭಕ್ತಿಯಿಂದಲೇ ಪೂಜಿಸಲು ಇವ ಮುಕ್ತಿಯನ್ನು ಕೊಡುವ, ಇವ ಮುಕ್ತಿಯನ್ನು ಕೊಡುವ. ಹಂಗೆ ಇಟ್ಟಿರಿ, 3 ಗ್ರಹವ ಪೂಜೆ ಮಾಡ್ಬಿಡ, ಮಧ್ಯೆ ಕೊಡಬಾರ್ದು, ಹಂಗೆ ಇಟ್ಟಿರಿ. ಬುಧ, ಈ ಪವಿತ್ರನಾಗಿರ್ತಕ್ಕಂಥ ಬುಧ ಹಚ್ಚ ಹಸರಾಗಿಟ್ಟಿರ್ತಾನಂತೆ ಜೀವನವನ್ನ. ಅದಕ್ಕೆ ಮಕ್ಕಳ ಫಲ ಕೊಡೋನು ಯಾರಪ್ಪ ಅಂದ್ರೆ ಬುಧ, ವ್ಯಾಪಾರದಲ್ಲಿ ಲಾಭ ಕೊಡೋನು ಯಾರಪ್ಪ ಅಂದ್ರೆ ಬುಧ, ಮಾಡುವ ಕೆಲಸದಲ್ಲಿ ಶ್ರೇಯಸ್ಸನ್ನು ಕೊಡೋನು ಯಾರಪ್ಪ ಅಂದ್ರೆ ಬುಧ, ವ್ಯಾಜ್ಯಗಳಲ್ಲಿ ಕೋರ್ಟು ನ್ಯಾಯಾಲಯಗಳಲ್ಲಿ ನ್ಯಾಯ ದೊರಕಿಸ್ಕೊಡೋನು ಯಾರಪ್ಪ ಅಂದ್ರೆ ಬುಧ. ಹೋಟೆಲ್ಗಳಲ್ಲಿ ಅಂಗಡಿಗಳಲ್ಲಿ ಈ ಜೋರಾಗಿ ಸತ್ಯವಂತನಾಗ ಕೂತ್ಕೊಂಡು ವ್ಯಾಪಾರ ಮಾಡಿ ಯಾರು ದಂಡಕ್ಕೆ ಬರಲ್ಲ. ಸ್ವಲ್ಪ ಲೈಟ್ ಗೀಟ್ ಎಲ್ಲ ಹಾಕೊಂಡು ಜೋರಾಗಿ ಸುಂದರವಾಗಿರೋ ಹೆಣ್ಣು ಮಕ್ಕಳಿಗೆ ಬಟ್ಟೆ ಹಾಕ್ಸಿ ಗಲ್ಲದ ಮೇಲೆ ಕುಣಿಸಿರ್ತಾರೆ ಹೋಟ್ಲ್ಗಳಲ್ಲಿ, ಅಂಗಡಿಗಳಲ್ಲಿ. ಯಾಕೆ ಹೇಳಿ ಅವ್ರು ಗರ್ಗಳಿಗೂ ಹೋಗಿ ಟೀ ಕುಡ್ಕೊಂಡ್ ಬರ್ತಾರೆ. ಪಾಪ ನಿಮ್ಗೆ ಟೀ ಕೊಡಕ್ ಬಂದಿದ್ರು ನಿಲ್ಲಿಸಿದೀವಿ, ಯಾಕಂದ್ರೆ ಗ್ರಹಗಳ ಮಧ್ಯೆ ಕೊಡಬಾರ್ದು ಅಂತ. ಇನ್ನೊಂದು 10 ನಿಮಿಷ ಬರುತ್ತೆ, ಅಲ್ಲೇ ಇರುತ್ತೆ, ಟೀ ಸೋಪ್ ಬೈತಾ ಇರ್ಲಿ. ಇಲ್ಲೇನಾಗಿದೆ, ಈ ಬುಧ ಹಚ್ಚ ಹಸಿರಾಗಿಟ್ಟಿರ್ತಾನೆ. ಯಾಕೆ ಹೇಳಿ, ಪೌಲ್ಟ್ರಿ ಏಜೆನ್ಸಿ ಆದ್ರೂ ಆಗ್ಬೋದು, ಕೋಳಿ ಏಜೆನ್ಸಿ ಆದ್ರೂ ಆಗ್ಬೋದು, ವ್ಯಾಪಾರ ಚೆನ್ನಾಗಿ ಆದಿರ್ತಾನೆ. ಆ ವ್ಯಾಪಾರ ಅವ್ರಿಗೂ ಕೂಡ ಚೆನ್ನಾಗಾಗಲಿ. ಅದಕ್ಕೆ ನೋಡಿ, ಈ ಪವಿತ್ರವಾಗಿರ್ತಕ್ಕಂಥ ವ್ಯಾಪಾರ ಮತ್ತು ಮಗದೊಂದರಲ್ಲಿ ಎಲ್ಲದಲ್ಲೂ ಕೂಡ ಯಶಸ್ಸನ್ನ ಕೊಡವನು ಯಾರಪ್ಪ ಅಂದ್ರೆ ಬುಧ. ಅದಕ್ಕೆ ಇವನ ಪ್ರತಿ ಬುಧವಾರ ಇವನಿಗೆ ಇಷ್ಟವಾಗಿರ್ತಕ್ಕಂಥ ಹಸಿರು ಬಣ್ಣದ ಬಟ್ಟೆ, ಹಸಿರು ಬಣ್ಣದ ಹೂಗಳನ್ನು ಪೂಜೆಗಿಟ್ಟು, ಬುಧನಿಗಿಷ್ಟವಾಗಿರ್ತಕ್ಕಂಥ ಧಾನ್ಯ ಹೆಸರು ಕಾಳು, ಬುಧನಿಗಿಷ್ಟವಾಗಿರ್ತಕ್ಕಂಥ ಅರಳು ಅರಕತ ಅಥವಾ ಪಚ್ಚೆ. ಬುಧನನ್ನ ಪೂಜೆ ಮಾಡದೇ ಇರ್ತಕ್ಕಂಥವ್ರು ನಾರಾಯಣ ಸ್ವಾಮಿಯನ್ನು ಪೂಜೆ ಮಾಡಿದ್ರು ಕೂಡ ಬುಧ ಪುನರ್ ಪೂಜೆ ಮಾಡಿದಷ್ಟು ಪುಣ್ಯ. ಬುಧನ ವಾಹನ ಕುದುರೆ ಎಂದಾಗ ಅಲ್ಲಿ ವಿಕ್ರಮರಾಜನ ಆಸ್ಥಾನದಲ್ಲಿ ನಮ್ಮ ಬೋವಿಪಾಳ್ಯದ ಶ್ರೀಮತಿ ಲತಾ ಮತ್ತು ಶಿವರಾಜ್ ಅವರ ಕುಟುಂಬ ವರ್ಗದವರ ಪರವಾಗಿ ಎಲ್ಲರ ಜೀವನ ಹಚ್ಚ ಹಸಿರಾಗಿರ್ಲಿ ಕೈ ಮುಗಿದು ಬುಧನ ಪೂಜೆ ಮಾಡಿ. ಪ್ರಿಯಂಗೂ ಕಲಿಶಾವಂ ರೂಪೇಣ ಪ್ರತಿಮಾ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂಬುದಂ ಬುಧದೇವನ ಪಾದಕ್ಕೆ ಗೋವಿಂದ, ಬುಧದೇವನ ಪಾದಕ್ಕೆ ಗೋವಿಂದ. ನಾವು ಮಾಡಿದ ಪುಣ್ಯವಿದು ಗುರುವೆ ನಿಮ್ಮ ಕರುಣೆಯಿದೋ,
ಜನರ ಭಕ್ತಿದು ಅಭಯವ ನೀಡೋ ಹೇ ಗುರುದೇವ ಗುರುವೇ ಜಯವಾ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಅರ್ಥ ಮಾಡ್ಕೊಳ್ಳಿ. ಗುರುವೇ ಆದಿ, ಗುರುವೇ ಅನಾದಿ. ಗು ಎಂದರೆ ಪಾಪವನ್ನ, ರು ಎಂದರೆ ನಾಶ ಮಾಡತಕ್ಕಂತ ಅವನು. ಅರಮುನಿಯಲ್ಲಿ ಗುರು ಜಯಿಸಬಲ್ಲ, ಗುರು ಮುನಿದಡೆ ಮುಮ್ಮೂರ್ತಿಗಳಿಂದಲೂ ಸಾಧ್ಯವಿಲ್ಲ. ಒಂದು ವೇಳೆ ಈಶ್ವರ ಮುನ್ಸ್ಕೊಂಡ್ಬಿಟ್ರು ಗುರುಬಲದಿಂದ ಅವ್ನು ಸರ್ ಮಾಡ್ಬೋದಂತೆ. ಗುರು ಏನಾರು ಮುನ್ಸ್ಕೊಂಡ್ಬಿಟ್ರೆ ತ್ರಿಮೂರ್ತಿಗಳೆಲ್ಲ ಸೇರ್ಕೊಂಡ್ರು ಅವ್ನು ಸರ್ ಮಾಡಕ್ಕಾಗಲ್ವಂತೆ. ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಆದಿ ಅಂತ್ಯಕ್ಕೆಲ್ಲ ಗುರುವೇ ಪ್ರಥಮ. ಒಂದು ಮನೆ ಕಟ್ಟಬೇಕು, ಒಂದು ಆಸ್ತಿ ತೆಗಿಬೇಕು, ಒಂದು ಮದುವೆ ಮಾಡಬೇಕು, ಇಂಥ ದೊಡ್ಡ ದೊಡ್ಡ ಕೆಲಸಗಳಿಗೆಲ್ಲ ಗುರುಬಲ ಇದ್ರೆ ಮಾತ್ರ ಸಾಧ್ಯ. ಕಂಕಣ ಬಲ ಕೂಡ ಬರಬೇಕಾದ್ರೂ ಗುರುಬಲ ಬೇಕು. ಒಳ್ಳೆ ಸಂಬಂಧಗಳು ದೊರಕಬೇಕಾದ್ರೂ ಗುರುಬಲ ಬೇಕು. ಇನ್ನೊಂದು ವಿಚಾರ ಗೊತ್ತೇ, ಶನೇಶ್ವರ ಕೆಟ್ಟವನಾಗಿದ್ರು ಗುರುಬಲ ಒಂದಿದ್ರೆ ಅವನು ಒಳ್ಳೆಯವನಾಗೋಯ್ತಾನಂತೆ ಶನೇಶ್ವರ. ಅದಕ್ಕೆ ಜೀವನದಲ್ಲಿ ಮುಂದ್ಗಡೆ ಗುರಿ, ಹಿಂದ್ಗಡೆ ಗುರು. ಈ ಗುರು ಸಾಕ್ಷಾತ್ಕಾರ ಒಂದಿದ್ರೆ ನಮಗೆ ಸಕಲವೂ ಕೂಡ ದೊರಕುತ್ತೆ. ಈ ಗಂಡ ಹೆಂಡತಿರಿಗೆ 25ನೇ ವರ್ಷ ವಿವಾಹದ ಒಂದು ಪುಣ್ಯ ದಿನ. ಇವತ್ತು ಗುರುಬಲವಿರುವಂತಹ ಪವಿತ್ರವಾದಂಥ ಈ ಶುಭ ದೆಸೆಯಲ್ಲಿ ಶ್ರೀಮತಿ ಲತಾ ಮತ್ತು ಶ್ರೀ ಶಿವರಾಜ್ರವರ ಕುಟುಂಬ ವರ್ಗದವರ ಜೀವನ ಆ ಗುರುಬಲದಿಂದ ಸಂತೋಷ. ಈ 25 ವರ್ಷಗಳಲ್ಲಿ ಕಷ್ಟಗಳು, ದುಃಖಗಳು, ನೋವುಗಳು, ಸಂತೋಷಗಳು, ನೆಮ್ಮದಿಗಳು, ಹಬ್ಬ ಹರಿದಿನಗಳು ಎಲ್ಲವನ್ನ ಗಂಡ ಹೆಂಡತಿಯರು ಅನುಭವಿಸಿ 25ನೇ ವರ್ಷಕ್ಕೆ ಬಂದಿದ್ದಾರೆ. ಜೀವನದಲ್ಲಿ ಕಷ್ಟ ಸುಖ ಎರಡೂ ಇರಬೇಕು. ಬೇವು ಬೆಲ್ಲ ಅಂತ ತಿನ್ನೋದು ಅದಕ್ಕೆ. ಬೇವುನೂ ಇರಬೇಕು, ಜೊತೆಗೆ ಸಿಹಿ ಬೆಲ್ಲನೂ ಇರಬೇಕು. ಅಂತ ಜೀವನವನ್ನು ಸವಿಸಿ ಮಕ್ಕಳ ಸಮೇತವಾಗಿ ಇವತ್ತು ಬೆಂಗಳೂರಿನ ಮಹಾನಗರದಲ್ಲಿ, ಅದರಲ್ಲೂ ಈ ಒಂದು ಬಡಾವಣೆಯವ್ರನ್ನೆಲ್ಲರನ್ನೂ ಕೂಡ ಕೊಂಡಾಡಿದ್ರು ಅವರು. ಅವರಿಂದ ನಾವೆಲ್ಲರೂ, ನಮ್ಮಿಂದ ಅವರು ಎಲ್ಲರೂ ಕೂಡ ಸೇರಿದ್ದೀವಿ. ಒಂದು ಒಳ್ಳೆಯ ದಿನ ಅಂತ. ಇಂಥ ಗುರುಬಲ ಎಲ್ಲರಿಗೂ ದೊರಕಲಿ ಅಂತ ಗುರುವಿಗಿಷ್ಟವಾಗಿರ್ತಕ್ಕಂಥ ಕಂದು ಬಣ್ಣದ ಬಟ್ಟೆ, ಕಂದು ಬಣ್ಣದ ಹೂಗಳನ್ನು ಪೂಜೆಗಿಟ್ಟು, ಗುರುವಿಗಿಷ್ಟವಾಗಿರ್ತಕ್ಕಂಥ ಧಾನ್ಯ ಯಾವ ಧಾನ್ಯ, ಹಸಿ ಕಡಲೆಕಾಳು, ಗುರುವಿಗಿಷ್ಟವಾಗಿರ್ತಕ್ಕಂಥ ಹರಳು, ಕಮಲ ಪುಷ್ಯರಾಗ ಹರಳು. ಗುರುವನ್ನ ಪೂಜೆ ಮಾಡದೇ ಇರತಕ್ಕಂಥ ಅವರು ಶಿವನ ಗುಡಿಯಲ್ಲಿ ಬರ್ತಕ್ಕಂಥ ದಕ್ಷಿಣಾಮೂರ್ತಿಯನ್ನು ಪೂಜೆ ಮಾಡಿದ್ರು ಗುರುವನ್ನ ಪೂಜೆ ಮಾಡಿದಷ್ಟು ಪುಣ್ಯ. ಗುರುವಿನ ವಾಹನ ಗಜ ಅಂದ್ರೆ ಆನೆ. ಅದಕ್ಕೆ ಗುರುವನ್ನ ಪೂಜೆ ಮಾಡೋಣ ಅಂದಾಗ ವಿಕ್ರಮರಾಜನ ಆಸ್ಥಾನದಲ್ಲಿ ಇಲ್ಲಿ ದಂಪತಿಗಳ ಸಮಕ್ಷಮದಲ್ಲಿ ಎಲ್ಲರೂ ಕೈ ಮುಗಿದು ದೇವಣಾಂಚ ಋಷಿನಾಂಚ ಗುರುಕಾಂಚನ ಸನ್ನಿಭಂ ಉದ್ಧೀರ್ಭೂತಂ ತ್ರಿಲೋಕೇಶಂ ತನ್ನಮಾಮಿ ಬೃಹಸ್ಪತಿ. ಗುರುದೇವನ ಪಾದಕ್ಕೆ ಗೋವಿಂದ, ಗುರುದೇವನ ಪಾದಕ್ಕೆ ಗೋವಿಂದ, ಗುರುದೇವನ ಪಾದಕ್ಕೆ. ಹರನೆ ಗ್ರಹವು ಶ್ರೀ ಶುಕ್ರ ಗ್ರಹವು ಸುಖ ಸಂಪದ ಕೊಡುವವನು. ಗ್ರಹವು ಶ್ರೀ ಶುಕ್ರ ಗ್ರಹವು ಸುಖ ಸಂಪದ ಕೊಡುವವನು. ಮಣ್ಣು ಇಳಿದರು ಒಂದು ಮಾಡುವ, ಮಣ್ಣು ಇಳಿದರು ಒಂದು ಮಾಡುವ ದೇವಾದಿ ದೇವ ಶುಕ್ರನು. ಅರಣ್ಯ ಗ್ರಹವು ಶ್ರೀ ಶುಕ್ರ ಗ್ರಹವು ಸುಖ ಸಂಪದ ಕೊಡುವವನು. ಶುಕ್ರದೇವ, ಶುಕ್ರದೇವ. ಇವನು ನೋಡಪ್ಪ, ಇಲ್ಲಿ ಕೂತಿರೋರೆಲ್ರಿಗೂ ಬೇಕು ಇವನು. ಚಿನ್ನ, ಬೆಳ್ಳಿ, ಮುತ್ತು, ರತ್ನ, ಹೊಲ, ಗದ್ದೆ, ಮನೆ, ಮಠ, ಆಸ್ತಿ, ಸೈಟು ಇದೆಲ್ಲ ಶುಕ್ರ ದೇಸೆ. ಮಣ್ಣು ಹಿಡ್ಕೊಂಡ್ರು ಚಿನ್ನ ಆಯ್ತದಂತೆ ನೋಡಿ. ಶುಕ್ರ ದೇಸೆ ಒಂದಿದ್ರೆ ಜೀವನದಲ್ಲಿ ಇವನು ಬಂದ್ಬಿಟ್ರೆ ಎಲಗಾಡಲ್ವಂತೆ. 3 ತಲೆವರೆಗೂ ತಿಂದ್ರು ಮುಗಿಯಲ್ಲ ಅಂತಾರ ನೋಡಿ. ಇಂಥ ಒಂದು ಶುಕ್ರ ದೇಸೆ ಭಗವಂತನ ದೈತ್ಯ ಗುರುವಾಗಿರ್ತಕ್ಕಂಥವ್ನನ್ನು ಪೂಜೆ ಮಾಡಿ ಒಲಿಸ್ಕೋಬೇಕು. ಸುಮಾರು ಜನಕ್ಕೆ ಬರಂಗದ ಇವತ್ತು. ಯಾರ್ಯಾರು ಅಂತ ಹೇಳಕ್ಕಾಗಲ್ಲ. ಹೇಳಿದ್ರೆ ಅಷ್ಟೇ ಜನ ಉಳ್ಕೊಳ್ಳೋರು, ಮಿಕ್ತವ್ರೆಲ್ಲ ಹೊಟ್ಟೆ ಹೋಯ್ತಾರೆ. ಅದಕ್ಕೆ ಕೊನೆಯಲ್ಲಿ ಡಿಸೈಡ್ ಮಾಡವ, ಎಲ್ರಿಗೂ ಶುಕ್ರ ದಿವಸ ಬಂದೇ ಬರ್ತದೆ. ಬಂದವರಿಗೆ ಭಗವಂತ ನಾವೇನು ಎಣ್ಕೋತೀವಿ ಅದೆಲ್ಲ ಬರುತ್ತಂತೆ. ಅದಕ್ಕೆ ನೋಡಿ, ನಿಮ್ಮೆಲ್ಲರಿಗೂ ಕೊನೆಗೆ ಒಂದೊಂದು ನಕ್ಲೇಸಾರ ಸಿಕ್ಲಿ. ಚಿನ್ನದ ರೇಟ್ ಜಾಸ್ತಿ ಅದ. ಅದರಿಂದ ಎಲ್ಲರಿಗೂ ಶುಭ ಫಲಗಳನ್ನು ಕೊಟ್ಟು ಕಾಪಾಡ್ತಾನೆ ಆ ಶುಕ್ರ. ಅಂದ್ರೆ ಅವನಿಗೆ ಭಕ್ತಿಯಿಂದ ಪೂಜೆ ಮಾಡಬೇಕು. ಕೆಲವು ಕಡೆ ಅನ್ಕೋತಾರೆ, ಏನಂದ್ರೆ ಏನಿರ್ಲಿಲ್ಲ ಕಣ್ರಿ, ಏನ್ರಿ ಇವತ್ತು ಅವ್ನು ಬೆಳೆದಿರೋದು, ಭಾರಿ ಮನೆ ಕಟ್ಟವನೆ ಕಣ್ರಿ, ಅದಿಷ್ಟೋ ಕೋಟಿ ರೂಪಾಯಿದ ಕಾರ್ ತಕೊಂಡವನ ಕಣ್ರಿ, ಅಯ್ಯೋ ಶುಕ್ರ ದೇಸೆ ನಮ್ಮನೇನು ಅವನ ಕೆಲಸವಿಲ್ದೆ ಅಂತ ಈ ಮಾತಾಡ್ತಾರೆ.
ಅದಕ್ಕೆ ನೋಡಿ ಶುಕ್ರ ದೆಸೆ. ಅದಕ್ಕೆ ಪ್ರತಿ ಶುಕ್ರವಾರ ಇವನಿಗೆ ಇಷ್ಟವಾಗಿರ್ತಕ್ಕಂಥ ಬೆಳ್ಳಿ ಬಣ್ಣದ ಬಟ್ಟೆ, ಬೆಳ್ಳಿ ಬಣ್ಣದ ಹೂಗಳನ್ನು ಪೂಜೆಗಿಟ್ಟು, ಶುಕ್ರನಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ ಬಿಳಿ ಅವರೇಕಾಳು ಎತ್ಕೊಳ್ಳಿ, ಶುಕ್ರನಿಗೆ ಇಷ್ಟವಾಗಿರ್ತಕ್ಕಂಥ ಹರಳು ವಜ್ರ. ಶುಕ್ರನನ್ನ ಪೂಜೆ ಮಾಡದೇ ಇರ್ತಕ್ಕಂಥ ಅವರು ಯಾವ ಲಕ್ಷ್ಮೀ ಕುಬೇರರನ್ನ ಪೂಜೆ ಮಾಡಿದ್ರು ಶುಕ್ರನ ಪೂಜೆ ಮಾಡಿದಷ್ಟು ಪುಣ್ಯ. ಶುಕ್ರನ ವಾಹನ ಗರುಡ ಅಂದಾಗ ಅಲ್ಲಿ ವಿಕ್ರಮರಾಜನ ಆಸ್ಥಾನದಲ್ಲಿ ಶ್ರೀಮತಿ ಮರಿಯಮ್ಮನವರು ಕುಟುಂಬ ವರ್ಗದವರು ಶ್ರೀಮಾನ್ ಲೇಟ್ ಚಾಮೇಗೌಡರನ್ನ ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ಶ್ರೀಮತಿ ಲತಾ ಮತ್ತು ಶಿವರಾಜರವರು ಮತ್ತು ಯಶವಂತರವರು ಮತ್ತು ದೀಕ್ಷಿತರವರ ಕುಟುಂಬ ವರ್ಗದವರ ಪರವಾಗಿ ಎಲ್ಲರೂ ಜೋರಾಗಿ ಹೋಗಿ ಸ್ವಲ್ಪ ದುಡ್ಡನ ಗ್ರಹ ಇದು ಎಲ್ಲರಿಗೂ ಆ ಶುಕ್ರದೇವ ಪರಾಕ್ರಮವನ್ನು ಕೊಟ್ಟು ಕಾಪಾಡಲಿ ಅಂತ. ಹಿಮಕುಂಡ ಮೃಣಲಾಭಂ ದೈತ್ಯನ ಪರಮ ಗುರು ಸರ್ವಶಾಸ್ತ್ರ ಪ್ರವತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಶುಕ್ರದೇವನ ಪಾರ್ಕೆ, ಶುಕ್ರದೇವನ ಪಾರ್ಕೆ ಗೋವಿಂದ, ಶುಕ್ರದೇವನ ಪಾರ್ಕೆ ಗೋವಿಂದ. ಶುಕ್ರದೇವ ದಿನಗಳೆಲ್ಲವನ್ನ ಭಕ್ತಿಯಿಂದ ಪೂಜೆ ಮಾಡಬೇಕು. ಆ ಶನೇಶ್ವರನನ್ನ ಪೂಜೆ ಮಾಡದೇ ಇರ್ತಕ್ಕಂಥವ್ರು ಆಂಜನೇಯನನ್ನ ಪೂಜೆ ಮಾಡಿದ್ರು ಕೂಡ ಶನೇಶ್ವರನನ್ನ ಪೂಜೆ ಮಾಡಿದಷ್ಟು ಪುಣ್ಯ. ಆಂಜನೇಯನಿಗೂ ಶನೇಶ್ವರನಿಗೂ ಏನ್ ಸಂಬಂಧ ಸ್ವಾಮಿ? ಒಳ್ಳೆ ಪ್ರಶ್ನೆ ಕೇಳ್ತಾನೆ ಇರ್ತಾನೆ. ಎಲ್ಲಾರ ರಾಶಿಗೂ ಪ್ರವೇಶ ಮಾಡಿದಂತ ಶನೇಶ್ವರ ಆಂಜನೇಯನ ಹತ್ರಕ್ಕೆ ಬರ್ತಾನೆ. ಮುತ್ತುರಾಯ ಆಂಜನೇಯ ನಿನ್ ರಾಶಿಗೆ ನಾನು ಬರಬೇಕು. ಯಾವಾಗ ಇದಾಗ್ಲೂ ರಾಮ ಅಂತಾನೆ ಬಂದು ನುಕ್ಕೊಂಡ್ರಾಯ್ತಪ್ಪ. ಹಾಗೆ ಆಗ್ಲಿ ಬಿಡಯ್ಯ, ಆಗ್ಲಿ ಬಿಡು. ಇಬ್ರು ಮಾತು ಕೊಟ್ಟುಬಿಟ್ಟವ್ರೆ. ಒಂದು ದಿನ ಆಂಜನೇಯ ಗೊರ್ರಿತ್ತು ಮಲಗವನೆ. ಈಗ ಯಾವ ರಾಮ ಅಂತವನೇ ಹೋಗಿ ನುಗ್ಬಿಡೋ ಸರಿ ಅಂತ ಶನೇಶ್ವರ ಹತ್ರಕ್ಕೆ ಬಂದವನು ಬೆಚ್ಚಿ ನಿಂತ. ಯಾಕೆ? ಎಚ್ಚರವಾಗಿದ್ದಾಗ ಆಂಜನೇಯ ಬಾಯಿಂದ ರಾಮನಾಮ ಆಡ್ತಿದ್ದ, ಮಲಗಿದ್ದಾಗ ಇವನ ಶರೀರದ ರೋಮಗಳು ರಾಮನಾಮ ಮಾಡ್ತಿದ್ವ. ದರಳೆ ಅಂಬರ ದಿನಕರ ಚಂದಿರ ನಿನ್ನಯ ರೂಪವ ತೋರೆ, ಸಾಗರದಲೆಗಳು ಸಬೀರದೊಡವೆ ನಿನ್ನಯ ನಾಮವ ಹಾಡಿ, ಪ್ರತಿ ಕಾಣದೆ ಕಾಣುವೆ ನೀರೆ ರಾಮ, ಮಹಾಸಾಧನ ಮುಕ್ತಿಗೆ ನೀನೆ ರಾಮ. ಹನುಮನ ಪ್ರಾಣ ಪ್ರಭು ರಘುರಾಮ, ನಿನ್ನ ಕುಲ ಸೋಮ ಕೋದಂಡ ರಾಮ. ಕುಲೇಶ ಮಾನವವೇಶ ವಾನರ ಕುಲದ ಸ್ವಾಮಿ, ದೀನರದಾತ ನೀನುವಂತ ಪಾವನಮೈ ಭೂಮಿ. ಭಾನುಕುಲೇಶ ಮಾನವವೇಶ ವಾನರ ಕುಲದ ಸ್ವಾಮಿ, ದೀನರದಾತ ನೀನುವಂತ ಪಾವನಮೈ ಭೂಮಿ. ಹೇ ರಾಘವ ಪಾವನ ಮೇಘಶ್ಯಾಮ, ಈ ಲೋಕದ ಭಾಗ್ಯವು ನೀನೆ ರಾಮ. ಹನುಮನ ಪ್ರಾಣ ಪ್ರಭು ರಘುರಾಮ, ನಿನ್ನ ಕುಲ ಸೋಮ ಕೋದಂಡ ರಾಮ. ಜಯ ಜಯ ರಾಮ ಜಯ ಶ್ರೀರಾಮ, ಜಯ ಜಯ ರಾಮ ಜಯ ಶ್ರೀರಾಮ, ಜಯ ಜಯ ರಾಮ ಜಯ ಶ್ರೀರಾಮ. ಏನಪ್ಪ ಮಲಗಿದ್ವಾಗ್ಲೂ ರಾಮ ಅಂತ, ಎಚ್ಚರವಾಗಿದ್ದಾಗಲೂ ರಾಮ ಅಂತ ನಿನ್ ರಾಶಿನ ಬರೋಂಗೆ ಇಲ್ವಲ್ಲ. ಅದಕ್ಕೆ ನಾವಿಬ್ರು ಒಂದು ತೀರ್ಮಾನ ಮಾಡ್ಕೊಂಡ್ಬಿಡವ. ನಿನಗೆ ಸಲ್ಲುವ ಪೂಜೆ ನನಗೆ ಸಲ್ಲಲಿ, ನನಗೆ ಸಲ್ಲುವ ಪೂಜೆ ನಿನಗೆ ಸಲ್ಲಲಿ. ನೋಡಕ್ಕೆ ಆಂಜನೇಯನಿಗೂ ತುಳಸಿ, ಶನೇಶ್ವರನಿಗೂ ತುಳಸಿ. ಅವನಿಗೂ ಇಷ್ಟವಾದ ವಾರ ಶನಿವಾರ, ಇವನಿಗೂ ಇಷ್ಟವಾದ ವಾರ ಶನಿವಾರ. ಈಗ ಶನೇಶ್ವರನ ಕಷ್ಟಗಳ ಮೇಲೆ ಕಷ್ಟ ಬಂತು ಅಂದಾಗ ನಾವು ಆಂಜನೇಯನ ಗುಡಿಗೆ ಹೋಗೊಂದು ಅರ್ಚನೆ ಮಾಡಿಸಿದ್ರೆ ಇವನ ಕಷ್ಟವನ್ನು ಅವನು ದೂರ ಮಾಡ್ತಾನಂತೆ ನೋಡಿ. ಅದಕ್ಕೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಅವನ ಧ್ಯಾನ. ಇಬ್ಬರು ರಾಶಿಗೆ ಹೋಗ್ಲಿಲ್ಲ ಅವನು. ಯಾರು? ಶನೇಶ್ವರ. ಒಬ್ಬ ಆಂಜನೇಯ, ಇನ್ನೊಬ್ಬ ಗಣಪತಿ. ಗಣಪತಿ ಹತ್ರ ಬರ್ತಾನೆ. ಯಾವಾಗ ಬರ್ಲಪ್ಪ ನಿನ್ ರಾಶಿಗೆ ಅಂದಾಗ ಬಾಗಲ್ ಬರ್ದಿರ್ತೀನಿ ನೋಡ್ಕಂಬ ಅಂದ ಅವನು. ಶನೇಶ್ವರನು ಬಹಳ ಖುಷಿ ಆಗೋಯ್ತು, ಸಿಗಾಕ ಮುಟ್ಲಲ್ಲ ಗಣಪತಿ ನನ್ನ ಕೈಗೆ ಅಂತ. ಬಂದು ನೋಡಿದ್ರೆ ನಾಳೆ ಬಾ ಅಂತ ಬರ್ದ್ಬಿಟ್ಟ ಅವನ ಆ ಪುಣ್ಯಾತ್ಮ. ಅದು ಯಾವಾಗ ಬಂದು ನೋಡಿದ್ರು ನಾಳೆಗೆ ಬಾ ಅಂತೆ. ಅದ ನಾಳೆಗೆ ಬಂದು ನೋಡಿದ್ರೆ ನಾಳೆಗೆ ಬಾ. ಇನ್ನೂ ಬಂದು ಹೋಯ್ತಾನೆ ಇದನ್ನಂತೆ. ಅದಕ್ಕೆ ಇಲ್ಲಿ ಗಣಪತಿ ಪೂಜೆ ಮಾಡಿದ್ರು ಅವನಿಗೆ ಸೇರುತ್ತೆ, ರಾಮ ಧ್ಯಾನ ಮಾಡಿದ್ರು ಕೂಡ ಅವನಿಗೆ ಸೇರುತ್ತೆ. ಶನೇಶ್ವರನ
ಯಾವ ಶಿವನ ಪೂಜೆ ಮಾಡಿದ್ರು ಅವನಿಗೆ ಸೇರುತ್ತೆ, ಆಂಜನೇಯನ ಪೂಜೆ ಮಾಡಿದ್ರು ಅವನಿಗೆ ಸೇರುತ್ತೆ. ವಿಕ್ರಮರಾಜ ಹುಟ್ಟಿದಗಳಿಗೆ ಅಪ್ಪನಿಗೆ ಕುಷ್ಠರೋಗ ಕೊಟ್ಟ, ಅರಣ್ಯಗಳವತನ ಕೊಟ್ಟು, ಕುದುರೆಗಳಿಗೆ ಕಣ್ಣು ಕಿವಿ ಕೇಳದ ಮಾಡಿದವನು. ಭಯದಿಂದ ಭಕ್ತಿಯಿಂದ ಪೂಜೆ ಮಾಡುವಂದಾಗ ಸಾಧ್ಯವಿಲ್ಲ. ನಮ್ಮ ನಾಡಿನಲ್ಲಿ 8 ಗ್ರಹಗಳಿಗೆ ಮಾತ್ರ ಪೂಜೆ. ಆ ಗ್ರಹವನ್ನು ಬಿಟ್ಟು ಮುಂದಿನ ಗ್ರಹ ಹೇಳ್ಕೊಂಡು ಹೋಗಿ. ಅಲ್ಲಿ ವಿಕ್ರಮ ಪೂಜೆ ಮಾಡಲ್ಲ, ಕಷ್ಟಕ್ಕೆ ಗುರಿ ಆಗ್ತಾನೆ. ಇಲ್ಲಿ ನಾವು ಪೂಜೆ ಮಾಡಿಬಿಡೋಣ. ಶ್ರೀಮತಿ ಮರಿಯಮ್ಮನವರು ಮತ್ತು ಲೇಟ್ ಶ್ಯಾಮೇಗೌಡರ ಹೆಸರಿನಲ್ಲಿ ಶ್ರೀಮತಿ ಲತಾ ಮತ್ತು ಶಿವರಾಜ್ರವರು ಮತ್ತು ಯಶವಂತರವರು, ದೀಕ್ಷಿತರವರು ಮತ್ತು ಅಣ್ಣ ತಮ್ಮಂದರು ಎಲ್ಲರ ಸಮಕ್ಷಮದಲ್ಲಿ ಅವನು ಇಷ್ಟವಾದ ಕಪ್ಪೆ ಎಳ್ಳು ಬತ್ತಿಯನ್ನು ಹಚ್ಚಿ ಕಪ್ಪೆ ಎಳ್ಳು ಪ್ರಸಾದವನ್ನಿಟ್ಟು ಭಕ್ತಿಯಿಂದ ಎಲ್ಲರೂ ಕೈ ಮುಗಿದು ಶನೇಶ್ವರನ ನೀಲಾಂಜನ ಸಮಾವಾಸ ರವಿಪುತ್ರಂ ಯಮಾಗ್ರಜಂ ಛಾಯಮಾರ್ತಾಂಡ ಸಂಸೂತಂ ತನ್ನಮಾಮಿ ಶನೇಶ್ವರಂ. ಶನಿದೇವರ ಪಾಲಕ್ಕೆ ಗೋವಿಂದ, ಶನಿದೇವರ ಪಾಲಕ್ಕೆ ಗೋವಿಂದ, ಶಿವ ಪಾರ್ವತಿ ಮಂದಿರದ ಕ್ಷೇತ್ರಾಧಿಪತಿಯ ಪಾಲಕ್ಕೆ ಗೋವಿಂದ, ಶನೇಶ್ವರನ ಪಾಲಕ್ಕೆ. ಹುಟ್ಟದಗಳಿಗೆಲ್ಲ ಅಪ್ಪನಿಗೆ ಕುಷ್ಠರೋಗ ಕೊಟ್ಟವನ್ನ ನಾವು ಪೂಜೆ ಮಾಡಬೇಕೇನೋ? ಆ ಪಂಡಿತ ಹೇಳ್ತಾನೆ, ವಿಕ್ರಮರಾಜ ಎಲ್ಲರಿಗೂ ಬುದ್ಧಿವಾದ ಹೇಳುವ ನಿನ್ನ ಬಾಯಲ್ಲಿ ಈ ಮಾತು ಬರ್ಬೋದೆ? ಹುಟ್ಟಿದಗಳಿಗೆಲ್ಲ ಅಪ್ಪನಿಗೆ ಕುಷ್ಠರೋಗ ಕೊಟ್ಟ, ಯಾತು ಕೊಟ್ಟ ಅಂತ ಗೊತ್ತಾ? ಅದೊಂದು ಸಣ್ಣ ಘಟನೆ ಹೇಳ್ಬಿಡ್ತೀನಿ. ಯಾತು ಕೊಟ್ಟ ಹೇಳ್ರೆ? ಜಗದೊಳಗೆ ಶನೇಶ್ವರನ ಏನ್ ಕರೀತಾರೆ? ಸೂರ್ಯಕುಮಾರ ಛಾಯಾಸುತ ಅಂತ ಕರೀತಾರೆ. ಹಾಗಾದ್ರೆ ಛಾಯಾದೇವಿ ಸೂರ್ಯನ ಹೆಂಡತಿನ? ಖಂಡಿತ ಅಲ್ಲ. ಸೂರ್ಯನ ನಿಜವಾದ ಹೆಂಡತಿ ಹೆಸರೇನು ಗೊತ್ತೇ? ಶೌಜ್ಞಾದೇವಿ ಅಂತ ಅವಳ ಹೆಸರು, ವಿಶ್ವಕರ್ಮ ದೇವನ ಮಗಳು. ಈ ಛಾಯಾದೇವಿ ಎನ್ನುವಳು ಯಾರು? ಒಂದ್ಸಾರಿ ಸೂರ್ಯಲೋಕದಲ್ಲಿ ಯಮುನೆ ಮನು ವೈವಸ್ವತ ಅಂತ ಅನೇಕ ಮಕ್ಕಳ ಜೊತೆಯಲ್ಲಿ ಸಂತೋಷವಾಗಿ ಶೌಜ್ಞಾದೇವಿ ಕಾಲ ಕಳೀತಾ ಇದ್ರೆ ಗಂಡನ ಕೇಳ್ತಾಳೆ, ನಡೀರಿ ತವ್ರ ಮನೆಗೆ ಹೋಗಿದ್ದು ಬರೋಣ. ಸೂರ್ಯ ಹೇಳ್ತಾನೆ, ಯಾವ ನೋಡಿ ಹೆಣ್ಮಕ್ಳಿಗೆ ತವ್ರ ಮನೆ ತವ್ರ ಮನೆ ತವ್ರ ಮನೆ, ಸಮಯ ಬಂದಾಗ ಹೋಗ್ಬೇಕು ಹೊರತು ಯಾವಾಗ್ಲೂ ಹೋಗ್ಬಾರ್ದು, ಕೆಲಸ ನೋಡೋ. ಅಪ್ಪನ ಮನೆಗೆ ಹೋಗ್ಬೇಡ ಅಂದ್ಬಿಟ್ರೆ ಇವ್ರಿಗೆ ಹೆಂಗಸರುಗಳಿಗೆ, ಅಥವಾ ಅಪ್ಪನ ಮನೆ ಬಗ್ಗೆ ಏನಾರ ಮಾತಾಡ್ಬಿಟ್ರೆ ಕ್ಯಾಣೆ ಪಟ ಬರ್ತದ ನೋಡಿರ್ಬೇಕು ನೀವು. ಪುಟ್ಟ ಮೇಲೆ ಮೊರೆ ಎತ್ತಕ್ಕೆ, ಮೊರ ಮೇಲೆ ಪುಟ್ಟ ಎತ್ತಕ್ಕೆ, ದಿಕ್ತಬ್ರು ಗಂಡನ್ನೇ ಎತ್ತಾಕ್ಬಿಟ್ಟು ಹೋದ್ರು ಹೇಳಕ್ಕಾಗಲ್ಲ. ಅವ ಅಪ್ಪನ ಮನೆಗೆ ಹೋಗಬೇಡ ಅಂತಾನ. ಈಗ ಆಧಾರ್ ಕಾರ್ಡ್ ಒಂದಿದ್ರು ಸಾಕು, ಈಗ ಊರಿಗೆ ಹೋಗ್ಬೋದು ಹೊತ್ತಾಗ. ಈ ರೀತಿ ಹಾಕೋತದೆ ಅವ್ರ ಮನೆ ಪ್ರೀತಿ. 80 ವರ್ಷ ತುಂಬೋಗಿದ್ರು ಆ ಮುದುಕಮ್ಮ ವೀಕ್ನೆಸ್ ಬಿಟ್ಕೊಡಲ್ಲ. ಅಯ್ಯ ನನ್ನ ತಂದಿರಿ ಇನ್ನೂ ಚಂದಾಗ ರೊಕ್ಕ ಕುಸು, ಹೋದ ವರ್ಷ ಮಾರಿ ಹಬ್ಬ ಕರೆದ್ಬಿಟ್ಟು ನನಗೆ ಮಿಡಿ ತಕ್ಕ ಅಂತ ಕೂತಿದ್ನ. ಈ ವಯಸ್ಸಲ್ಲೇ ಇಲ್ಲ, 5,000 ರೂಪಾಯಿದು ದಾರಿಸಿ ಪನ್ ಸೀರೆ ಉಡಿಸ್ನ. ಅವಡೇನ ಹಬ್ಬಕ್ಕೆ ಕರೆದಿಲ್ಲ ಇವಳೇ ಒಂದು ಸೀರೆ ತಕೋಗತ್ತಿದ್ದು ಉಟ್ಕೊಂಬಂದವಳೆ. ಮಾತಾಡಿದ್ರು ಸುಮಾರು ಜನಕ್ಕೆ ಇಲ್ಲಿ ಕ್ಯಾಣ್ ಬರ್ತದ, ಬುಟ್ಟಾಕೆ ತೆಗೆದು ಹಾಕ್ಬೇಕು. ಅವರೇನ ಪ್ರೀತಿ ಹೆಣ್ಣು ಮಕ್ಕಳಿಗೆ. ನೋಡಿ, ಭಗವಂತ ಹುಟ್ಟಬೇಕಲ್ಲ, ಯಾತು ಹುಟ್ಟದ ಅಂತ ಆ ಅರ್ಧ ರಾತ್ರಿಯಲ್ಲಿ ಗಂಡನಿಗೆ ಕೇಳದೆ ಹೋಗ್ತಾ ಇದ್ದಲ್ಲ ಶೌಜ್ಞಾದೇವಿ. ನನ್ನ ಗಂಡನಿಗೆ ಗೊತ್ತಿಲ್ಲದಂಗಾದ್ರೆ ನಮ್ಮ ಅಪ್ಪನ ಮನೆಗೆ ಹೋಗಿದ್ದು ಬಂದ್ಬಿಡ್ಬೇಕು ಅಂತ. ಯಾವ ರೀತಿ? ವೇದ ಸಾರುವ ದೇವರೇ ತಾಯಿ, ಜ್ಞಾನದಾತ ಗುರುದೇವನೇ ತಂದೆ, ವೇದ ಸಾರುವ ದೇವರೇ ತಾಯಿ, ಜ್ಞಾನದಾತ ಗುರುದೇವನೇ ತಂದೆ, ಪ್ರೇಮ ಸಾಗರ ಮೂರ್ತಿಯವರ, ಪ್ರೇಮ ಸಾಗರ ಮೂರ್ತಿಯವರ ಅಣ್ಣನೆ ಕಡುಪಾಗಿ ನಾನು ತಾಯಿ ತಂದೆಯ ಸೇವೆಯ ಹೋಗ ಬರಬಾರದೆ ಬಾಳಿನಲ್ಲಿ ಬೇಗ. ತಾಯಿ ತಂದೆಯ ತಾಯಿ ತಂದೆಯ ತಾಯಿ ತಂದೆಯ ಸೇವೆಯ ಹೋಗ. ಅಮ್ಮ ಅಮ್ಮ ಅರ್ಧ ದಾರಿಗೆ ಬಂದಳು, ಮನಸ್ಸು ಹೊಡೆದೋಯ್ತು. ಚಚೆ ಗಂಡನಿಗೆ ಹೇಳ್ದೆ ಕೇಳದೆ ಹೋಗ್ತಿರೋ ತಪ್ಪಲ್ವೇ ಅಂತ ಒಂದ್ ಮನಸ್ಸು. ಇನ್ನೊಂದು ಮನಸ್ಸು ಬರದ್ ಬಂದಿದೆ, ಅಪ್ಪನ ಮನೆಗೆ ತಾನೇ ಹೋಗ್ತಿರೋದು, ಏನಾಗಲ್ಲ ಹೋಗು ಅಂತ ಒಂದ್ ಮನಸ್ಸು. ನಾನು ಅಪ್ಪನ ಮನೆಗೆ ಹೋದಂಗ ಆಗ್ಬೇಕು, ಗಂಡನ ಮನೆಯಲ್ಲಿ ಇದ್ದಂಗ ಆಗ್ಬೇಕು. ಆ ರೀತಿ ನನಗೆ ಯಾರದು ಸಹಾಯ ಮಾಡೋರಿದಾರಂತ ಸುತ್ತ ನೋಡ್ತಾಳೆ ಶೌಜ್ಞಾದೇವಿ. ಇವಳ ಶರೀರದ ನೆರಳು ಜೊತೆಯಲ್ಲೇ ಬತ್ತಿತ್ತು. ಛಾಯಾ ಅಂದ್ರೆ ನೆರಳು, ಛಾಯಾ ಶರೀರದ ಛಾಯಾ, ನೀ ಎನ್ನ ತಂಗಿಯಾಗಿ ಬಾರೆ. ಛಾಯಾ ಅಂದ ಕೂಡಲೇ ಹೀಗನೆ ಒಂದು ಹೆಣ್ಣು ನೆರಳಲ್ಲೇ ಪ್ರತ್ಯಕ್ಷವಾದ. ನನ್ನ ನೆರಳಲ್ಲಿ ಹುಟ್ಟಿರೋದು ನನ್ನ ಹೆಸರು ಛಾಯಾದೇವಿ ಅಂತ ಆಗ್ಲಿ. ನಾನು ಅಪ್ಪನ ಮನೆಗೆ ಹೋಗಿದ್ದು ಬರೋ ತನಕ ನೀನು ನನ್ನ ಗಂಡನ ಮನೆಯಲ್ಲಿದ್ದು ನನ್ನ ಗಂಡನ ಸೇವೆ ಮಾಡ್ಕೊಂಡಿರು. ಎಲ್ಲ ನನ್ನಾಗೆ ಇದೆಯಾ, ಯಾವುದೇ ಕಾರಣಕ್ಕೂ ನನ್ನ ಗಂಡನ ಗೊತ್ತಾಗ್ಲೇಬಾರದು ನಿನ್ ಛಾಯಾದೇವಿ ಅಂತೇಳಿ ಗಂಡನ ಮನೆಗೆ ಛಾಯಾದೇವಿ ಕಳಿಸಿ ಅಪ್ಪನ ಮನೆಗಳು ಬಂದ್ಲಲ್ಲ.
ಯಾವ ವಿಶ್ವಕರ್ಮ ದೇವ ನೋಡ್ದ, ನಿಂತ್ಕೋ, ಎಲ್ಲಿ ನಿನ್ ಗಂಡ? ಅವರಿಲ್ಲಿ ಬರೋದಕ್ಕೆ ಒಪ್ಪಲಿಲ್ಲ. ನಿಮ್ಮ ನೋಡ್ಲೇಬೇಕು ಅನ್ನೋ ಆಸೆಯಿಂದ ನಾನು ಒಬ್ಬಳೇ ಬಂದ್ಬಿಟ್ಟೆ. ಮುಚ್ಚ ಬಾಯಿ. ಅರ್ಧರಾತ್ರಿ ಗಂಡನಿಗೆ ಕೇಳದೆ ಕದ್ದು ಬಂದಿರೋ ನಿನ್ನಂತ ಮಗಳಿಗೆ ಸ್ಥಾನವಿಲ್ಲ, ತೊಲಗಿಲ್ಲಿದ್ದ ಆಚೆ. ಅಪ್ಪಾಜಿ, ಒಂದೇ ಒಂದು ಗಳಿಗೆಯಲ್ಲಿ ಹೊರಟೋಗ್ತೀನಿ. ಒಂದು ಗಳಿಗೆ ಇಲ್ಲಿದ್ದು ಯಾರಿಗೂ ಹೇಳ್ದೆ ಕೇಳದೆ ಮೆತ್ತುವ ಗಂಡನ ಮನೆ ಸೇರ್ಕೋಬೇಕು ಅಂತನ? ನೀನ್ ಇಲ್ಲಿರೋದು ಬೇಕಾಗಿಲ್ಲ, ನಿನ್ ಗಂಡನ ಮನೆಗೆ ಹೋಗೋದು ಬೇಕಾಗಿಲ್ಲ. ನೀನು ಮಾಡಿರುವ ತಪ್ಪಿಗೆ ಪ್ರಾಯಶ್ಚಿತ್ತ ಏನು ಗೊತ್ತಾ? ಈ ಕ್ಷಣದಲ್ಲಿ ಒಂದು ಹೆಣ್ಣು ಕುದುರೆ ಆಗುವಂತ ಅಪ್ಪ. ಸೂರ್ಯನ ನಿಜವಾದ ಹೆಂಡತಿ ಶೌಜ್ಞಾದೇವಿ ಈ ಹೆಣ್ಣು ಕುದುರೆ ಆಗೋದು. ನನ್ನ ಶಾಪ ವಿಮೋಚನೆ ಆಗೋದು ಯಾವಾಗಪ್ಪಾಜಿ? ಬ್ರಹ್ಮಾಂಡವನ್ನು ಬೆಳಗುವ ನಿನ್ನ ಗಂಡನಾದ ಸೂರ್ಯದೇವನಿಗೆ ಯಾವತ್ತು ಕುಷ್ಠರೋಗ ಬರುತ್ತೋ ಆವತ್ತಿಗೆ ನಿನ್ನ ಶಾಪ ಕೊನೆ ಹೋಗು. ಇವಳಲ್ಲಿ ಹೆಣ್ಣು ಕುದುರೆ ಆಗಲಿತ್ತಿದ್ರೆ ಇವಳ ನೆರಳಲುಟ್ಟಿದ ಛಾಯಾದೇವಿ ಗಂಡನ ಸೇವೆ ಮಾಡ್ತಾವಳೆ. 3 ತಿಂಗಳು ತುಂಬೋಯ್ತು, ಗರ್ಭಿಣಿ ಆಗ್ಬೇಕು. ಸೂರ್ಯ ಹೇಳ್ಕೋತಾವನೆ, ನನ್ನ ಹೆಂಡತಿ ಗರ್ಭಿಣಿ. ನಾನೇ ಬ್ರಹ್ಮಾಂಡವನ್ನು ಬೆಳಗುವ ಸೂರ್ಯದೇವ, ನನ್ನೊಟ್ಟೆಲುಟ್ಟ ಮಗ ನನಗಿಂತ ಸುಂದರವಾಗಿರ್ತಾನೆ ಅಂತ ಎಲ್ರಿಗೂ ಹೇಳ್ಕೋತಿರ್ಬೇಕಾದ ನಂದೊಂದು ದಿನ, ಯಾವತ್ತು ಬಾದಾಮಿ ಅಮಾವಾಸ್ಯೆ ಅಂತ ಹೇಳ್ತಾರಲ್ಲ ಅದೇ ದಿನ. ಆ ಬಾದಾಮಿ ಅಮಾವಾಸ್ಯೆಯ ದಿನ ಅರ್ಧರಾತ್ರಿಯಲ್ಲಿ ಒಂದು ಗಂಡ ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ ಛಾಯಾದೇವಿ. ಅವನೇ ಈ ಪರಮಾತ್ಮ. ಗಂಡು ಮಗು ಆಯ್ತು ಅಂತ ಗೊತ್ತಾಯ್ತಲ್ಲ, ಒಂಟಿ ಚಕ್ರದ ರಥಕ್ಕೆ 7 ಕುದುರೆಗಳನ್ನು ಕಟ್ಟಿ ಸೂರ್ಯದೇವ ಬಂದು ನೋಡಿದ್ರೆ ಇವನು ತಿಳ್ಕೊಂಡಿರುವಂತ ಮಗ ಹುಟ್ಟಿಲ್ಲ, ಶೌಜ್ಞಾದೇವಿ. ನೋಡಿ, ಅವಳ ಛಾಯಾದೇವಿ ಅಂತ ಇನ್ನೂ ಗೊತ್ತಿಲ್ಲ ಅವನಿಗೆ. ಇದು ನೀ ಎತ್ತ ಮಗುವೇ? ಹೌದು. ಮುಚ್ಚ ಬಾಯಿ. ಅರ್ಧರಾತ್ರಿ ನೆರಳಾಗುಟ್ಟು ಬಂದಿರೋದು ಗೊತ್ತೇ ಇಲ್ವಲ್ಲ ಅವನಿಗೆ. ಬ್ರಹ್ಮಾಂಡವನ್ನು ಬೆಳಗುವ ನನ್ನ ರೂಪದಲ್ಲಿ, ನೋಡಲು ಅಸಹ್ಯವಾಗಿರ್ತಕ್ಕಂಥ ಈ ದರಿದ್ರ ರೂಪದಲ್ಲಿ ಇಂಥ ಮಗುವಿನಿರೋದಕ್ಕಿಂತ ಪಂಚೆಯಾಗದೆ ಎಷ್ಟೋ ಚೆನ್ನಾಗಿತ್ತು. ಪಾಪಿ ಅಂತ ಅಸಹ್ಯಪಟ್ಟು ಈ ಕಡೆ ತಿರುಕೊಂಡಾಗ ಮೊರದಲ್ಲಿ ಮಲಗಿದ್ದ ಪರಮಾತ್ಮ ಅಪ್ಪಾಜಿ, ಜನ್ಮ ಕೊಟ್ಟ ತಂದೆಯಾದ ನೀನೇ ಮಗನ್ನ ಕಂಡು ಅಸಹ್ಯ ಪಟ್ಟುಕೊಂಡ್ಬಿಟ್ರೆ ಇನ್ನು ಜಗದಾದಿ ಜನನ ಕಾಲ ಕಸಕ್ಕಿಂತಲೂ ಕಡೆ ಯಾಕೆ ಕಾಣಲ್ವಾ ಅಂತ ಮೊದಲ ದೃಷ್ಟಿಯನ್ನು ತಂದೆಯಾದ ಸೂರ್ಯದೇವನ ಮೇಲೆ ಬಿಟ್ಟಿದ್ದಾನೆ. ಕೈಕಾಲು ರಕ್ತ ಮಾಂಸ ಕಿವಿಗಳ ಕಟ್ಟಿಕೊಂಡು ಸೂರ್ಯದೇವನ ಕುಷ್ಠರೋಗವನ್ನು ಅಮ್ಮಾಟ ಕೆಳಗಡೆ ಬಿದ್ದ. ಹೊರಗಡೆ ಅರುಣ ಬಂದ, ಅವನು ಸಾರಥಿ, ಮಗನ್ ನೋಡಕ್ಕೂ ಇವನೇ ಬಾಯಿ ಬಿಡ್ಕೊತಾನಲ್ಲ ಅಂತ ಬಂದ್ ನೋಡಿದ್ರೆ ಕುಷ್ಠರೋಗ ಬಂದ್ ಬಿದ್ದವನೇ. ಅವನು 2 ಮಾತು ಬೈದ್ಬಿಟ್ಟೆ, ಎಂತ ಕೂಸು ಎತ್ಬಿಟ್ಟೆವ. ಹುಟ್ಟಿದ ಕೂಡಲೇ ಅಪ್ಪನಿಗೆ ಕುಷ್ಠರೋಗ ಕೊಟ್ಟು ಬಿಡ್ತಲ್ಲ ಪಾಪಿ ಮಗು. 2ನೇ ದೃಷ್ಟಿಯನ್ನು ತಂದೆಯ ಸಾರಥಿಯಾದ ಹರಿಣನ ಮೇಲೆ ಬಿದ್ದ. ಹರಿಣನಿಗೆ ಕೈ ಕಾಲುಗಳಲ್ಲಿ ಸೇದೋಗಿ ಎಳವನಾಗಿ ಬಿದ್ದವರ. 3ನೇ ದೃಷ್ಟಿಯನ್ನು ಹೊರಗಡೆ ಕಟ್ಟರು ಅವಳು ಕುದುರೆಗಳ ಮೇಲೆ ಬಿಟ್ಟ ಪರಮಾತ್ಮ. ಕುದುರೆಗಳು ಕಣ್ಣು ಕಿವಿ ಕೇಳದಾಗಿ ದಿಕ್ಕಾಪಾಲಾಗಿ ಓಡೋಟೋದು. ಮುಟ್ಟದಗಳಿಗೆಲ್ಲ ಅಪ್ಪನಿಗೆ ಕುಷ್ಠರೋಗ ಕೊಟ್ಟು, ಹರಿಣಗಳ ತನ ಕೊಟ್ಟು, ಕುದುರೆಗಳಿಗೆ ಕಣ್ಣು ಕಿವಿ ಕೇಳದ ಮಾಡುವನೇ ಪರಮಾತ್ಮ. ಸೂರ್ಯನ ನಿಜವಾದ ಹೆಂಡತಿಯನ್ನಾಗವಳೆ ಶೌಜ್ಞಾದೇವಿ, ಕುದುರೆ ಆಗವಳೆ. ಅವಳಿಗೆ ನಿಜರೂಪ ಬಂದ್ಬಿಡ್ತು. ಅವರಪ್ಪ ಹೇಳಿದ್ದಾನೆ, ಯಾವತ್ತು ಕುಷ್ಠರೋಗ ಬರುತ್ತಾ ಅವತ್ತಿಗೆ ನಿನ್ನ ಶಾಪ ಕೊನೆ ಅಂತ. ಅಪ್ಪಾಜಿ, ಅವಳಿಗೆ ನಿಜರೂಪ ಬಂದ್ಬಿಡ್ತಲ್ಲ, ಗಂಡನ ಮನೆಗೆ ಬಂದ್ಲು. ಇಬ್ರು ಒಂದೇ ತರ ಅವರೇ. ಸೂರ್ಯ ಕೇಳ್ತಾನೆ, ನೀನ್ ಯಾರೇ, ಇವಳು ಯಾರೇ? ಅವಳು ನಾನೇ, ನಾನು ನಾನೇ. ನೀವು ನಮ್ಮ ಅಪ್ಪನ ಮನೆಗೆ ಹೋಗಬೇಡ ಅಂದ್ಬಿಟ್ರೆ ಅವಳ ನೆರಳಲ್ಲಿ ಹುಟ್ಟಿದ ಛಾಯಾದೇವಿಗಳು. ನೀವ್ಯಾರಾದ್ರೂ ಆಗ್ಲಿ, ನನ್ನ ಹೊಟ್ಟೆಲ್ಲಿ ಹುಟ್ಟದ ಮಗನೇ ಈ ರೀತಿ ಮಾಡಿ ಮಲಗಿಸಲ್ಲ, ಇವನು ಯಾರೇ? ದೇವತೆಗಳಿಗೆಲ್ಲ ಭಯ ಬಂದ್ಬಿಟ್ಟದೆ. ಆಗ ಎಲ್ಲಾ ದೇವತೆಗಳು ನಾರದರ ಜೊತೆಗೂಡಿ ಸೂರ್ಯ ಲೋಕಕ್ಕೆ ಬಂದು, ಅಪ್ಪ ಹುಟ್ಟಿದಗಳಿಗೆಲ್ಲ ಅಪ್ಪನಿಗೆ ಕುಷ್ಠರೋಗ ಕೊಟ್ಟಂಗೆ ಎಲ್ಲರಿಗೂ ಕಷ್ಟ ಕೊಡಬೇಡ. ಯಾರು ಭಕ್ತಿಯಿಂದ ನಿನ್ನ ಪೂಜೆ ಮಾಡುವರು, ನಿನ್ನ ಚರಿತಾಮೃತವನ್ನು ಕೇಳುವರು, ಎಲ್ಲಿ ಪೂಜ್ಯತೆ ಇರುವುದೋ ಅಲ್ಲಿ ಭವದ ಕಷ್ಟಗಳನ್ನು ದೂರ ಮಾಡಿ ಅವರ ಜೀವನವನ್ನು ಉದ್ಧಾರ ಮಾಡು. ಯಾರು ನಿನ್ನ ಜರಿಯುವರು, ಯಾರು ನಿನ್ನ ಮರೆಯುವರು, ಯಾರು ನಿನ್ನ ಕಥೆಯನ್ನು ಪೂರ್ಣ ಮಾಡಿ ಹೋಗುವರು, ಅವ್ರಿಗೆ ಇದಕ್ಕಿಂತ ಹೆಚ್ಚಿನ ಕಷ್ಟ ಕೊಡು. ಯಾರವನ ಕಥೆನ ಅರ್ಧಂಪರ್ಧಂ ಕೇಳ್ಬಿಟ್ಟು ಹೋದಾರೋ ಓದವ್ರಿಗೆ ನೀವೆಲ್ಲ ಹಂಗೆ ಕೂತಿದ್ದೀರ. ಒಟ್ಲಿ ಏನಾಗಲ್ಲ, ಒಳ್ಳೇದಾಗುತ್ತೆ, ಸುಮ್ಮನೆ. ಅದಕ್ಕೆ ಭಕ್ತಿಯಿಂದ ಪೂಜೆ ಮಾಡುವಂದಾಗ ನಾವಿಲ್ಲಿ ಪೂಜೆ ಮಾಡಿದ್ದೀವಿ ಪರಮಾತ್ಮನಿಗೆ, ಅಲ್ಲಿ ಪೂಜೆ ಮಾಡಲಿಲ್ಲ. ಆಗ ನಾರದರು ಸನೇಶ್ಚರ ಸೂರ್ಯಕುಮಾರ ಛಾಯಾಸುತ ಅಂತ ಕರೆದ್ರು. ಸನೇಶ್ಚರ ಅಂದ್ರೆ ಅರ್ಥ ಏನು ಗೊತ್ತೇ? ನಿಧಾನಗತಿಯಲ್ಲಿ ಸಾಗೋನು ಅಂತ. ಮಂದರಾಜ ಗ್ರಹ ಇವನು. ಅದಕ್ಕೆ ಇವನನ್ನ ಭಕ್ತಿಯಿಂದ ನಾವು ಪೂಜೆ ಮಾಡಿದ್ವು. ಇಲ್ಲಿ ವಿಕ್ರಮ ಹೇಳ್ತಾನೆ, ಗ್ರಹವನ್ನೇ ಬಿಟ್ಟು ಮುಂದಿನ ಗ್ರಹ ಹೇಳ್ಕೊಂಡು. ಮುಂದಿನ ಗ್ರಹ ಶ್ರೀರಾಹು ಕೇತುಗಳು. ಶ್ರೀರಾಹು ಕೇತುಗಳು ರಾಕ್ಷಸ ವಂಶದಲ್ಲಿ ಹುಟ್ಟಿದ ಗ್ರಹಗಳಿವು. ರಾಕ್ಷಸ ವಂಶದಲ್ಲಿ ಹುಟ್ಟಿದಂತ ಗ್ರಹಗಳಿವು. ಶ್ರೀರಾಹು ಕೇತುಗಳು, ಕೇತುಗಳು, ಕೇತುಗಳು. ರಾಹುಕೇತವೇ ನಮಃ. ಗಮನ ಕೊಡಿ. ಸಿಂಹಿಕಾಸುತ ರಾಹುಲ ಎಂಬ ರಾಕ್ಷಸ ವಂಶದಲ್ಲಿ ಹುಟ್ಟಿದಂತಹ ಗ್ರಹಗಳಿವು. ಈ ಎಲ್ಲಿ ಒಳ್ಳೆ ಕೆಲಸ ನಡೀತೋ ಕೆಲಸನ ಮುರಿದಾಕಕ್ಕೆ ನೋಡ್ತಾವಂತೆ. ಈ ಕಥೆ ಕೇಳುವಾಗ ಎದ್ದೋಗವ ಅಂತ ಮನಸ್ಸಾಗುತ್ತೆ ನೋಡಿ. ಇದು ರಾಹುಕೇತುಗಳ ಕೆಲಸ.
ಕುಡಿಸ್ತಾರಲ್ಲ ಅದು ರಾಹುಕೇತುಗಳ ಕೆಲಸ. ಒಂದು ಒಳ್ಳೆ ಕೆಲಸ ಮಾಡುವಾಗ ಏನಾದ್ರು ಎಡವಟ್ಟುಗಳಾಯ್ತವಲ್ಲ ಅದು ರಾಹುಕೇತುಗಳ ಕೆಲಸ. ಅದಕ್ಕೆ ಮೊದಲು ಅವ್ರಿಗೆ ಪೂಜೆ ಮಾಡ್ಬಿಡ್ಬೇಕು ನಾವು. ನೋಡಿ, ಭಾನುವಾರ ಸೂರ್ಯ, ಸೋಮವಾರ ಚಂದ್ರ, ಮಂಗಳವಾರ ಮಂಗಳ ಅಂತ ಹೇಳಿದೆ. ಆದ್ರೆ ಈ ರಾಹುಕೇತುಗಳಿಗೆ ವಾರಗಳಿಲ್ಲ, ಪ್ರತಿನಿತ್ಯ ಇದೆ. ನೋಡಿ, ನಾವು ಒಳ್ಳೆ ಕೆಲ್ಸಕ್ಕೆ ಹೋಗುವ ರಾಹು ಕಾಲ ಎಷ್ಟೊತ್ತಿದೆ ಅಂತ ನೋಡ್ಕೊ ಹೋಗ್ತೀವಿ. ಆದ್ರೆ ಇವ್ರನ್ನ ಪೂಜೆ ಹೊಲಿಸ್ಕೊಬಿಟ್ರೆ ಏನ್ ಫಲ? ಹಿತಶತ್ರುಗಳ ಸರ್ವನಾಶ ಬೇಕು. ನಮ್ಮ ಜೊತೆಲೆ ಇದ್ಕೊಂಡು ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಾರಲ್ಲ, ಅವರಲ್ಲೇ ಸರ್ವನಾಶ ಆಗೋಯ್ತಾರಂತೆ. ಭೂತ ಪೀಡೆ ಪಿಶಾಚಿಗಳು ಯಾವ್ದು ನಮ್ಮ ಹತ್ರಕ್ಕೆ ಬರಲ್ವಂತೆ. ಮಾಟ ಕೂಟ ಯಂತ್ರ ಮಂತ್ರಗಳು ಯಾರೇ ಮಾಡಿಸಿದ್ರು ಅದು ವಾಪಸ್ ಅವ್ರಿಗೆ ಹೋಯ್ತದಂತೆ. ಅದಕ್ಕೆ ತಮಿಳುನಾಡಿನ ತಿರುನಾಗೇಶ್ವರಂ ಎಂಬ ಸ್ಥಳದಲ್ಲಿ ರಾಹು ದೇವಸ್ಥಾನ ಇದೆ. ರಾಹು ಅಂದ್ರೆ ಸರ್ಪ. ನಮಗೆ ಸರ್ಪ ಸಂಸ್ಕಾರ ದೋಷಗಳೇನಾದ್ರೂ ಇದ್ರೆ ಆ ಸಂಸ್ಕಾರ ಪೂಜೆ ಮಾಡೋದ್ರ ಬದಲು ಇಂತಹ ಸ್ಥಳದಲ್ಲಿ ಭಗವಂತನ ಪೂಜೆ ಮಾಡಿದ್ರೆ ಸರ್ಪದೋಷವು ನಿವಾರಣೆ ಆಗುತ್ತೆ. ಅದಕ್ಕೆ ರಾಹು ಕೇತುಗಳನ್ನು ಒಟ್ಟಿಗೆ, ಶಿರವೇ ರಾಹು, ದೇಹವೇ ಕೇತು, ಒಂದೇ ದೇಹ ಎರಡು ಗ್ರಹಗಳು. ಈ ರಾಹುಕೇತುಗಳನ್ನು ಒಟ್ಟಿಗೆ ಪೂಜೆ ಮಾಡಬೇಕಾದ್ರೆ ಒಂದಕ್ಕೆ ಉದ್ದಿನ ಕಾಳು, ಇನ್ನೊಂದಕ್ಕೆ ಉರುಳಿ ಕಾಳು, ಒಂದಕ್ಕೆ ಗೋಮೇದ ಕಾಳು, ಇನ್ನೊಂದಕ್ಕೆ ವೈಡೂರ್ಯದ ಹರಳು, ಒಂದು ಯಾವ ಗಿಳಿ ಮೇಲೆ ಸಂಚಾರ ಮಾಡಿದ್ರೆ ಒಂದು ಸಿಂಹದ ಮೇಲೆ ಕೂತು ಸಂಚಾರ ಮಾಡತಕ್ಕಂಥದ್ದು. ಈ ರಾಹುಕೇತುಗಳನ್ನು ಪೂಜೆ ಮಾಡಿದ್ರೆ ವಿಜಯದ ಹಾದಿ ಬಾಹುಬಲ ಶಕ್ತಿಗಳನ್ನು ಕೊಡುತ್ತೆ ಅಂದಾಗ ವಿದ್ಯುತ್ಗೆ ಸಂಬಂಧಪಡ್ತಕ್ಕಂಥ ಏನೇ ಅವಘಡಗಳು ಆಗಲ್ವಂತೆ. ಕರೆಂಟ್ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಈಗ ಅಡುಗೆ ಮನೆಗೆ ಹೋದ್ರೆ ಆಡ್ಸೋದು, ಎತ್ತದು, ಇಕ್ಕದು, ಬೇಯಿಸೋದು ಎಲ್ಲ ಮಿಷಿನ್, ತಿನ್ನೋದು ಅಂದ್ಬಿಟ್ಟು ಅದು ಬಂತು. ಅದೇ ತಿನ್ಕೊಂಡ್ಮೇಲೆ ಆತಕ್ಕೋ ಎತ್ತಿ ತಿನ್ಸ ಮಿಷೀನು ಅದು ಬಂದಿದೆಯಂತೆ. ಈ ಎಲ್ಲಾ ಒಂದು ರೀತಿಯಲ್ಲಿ ಒಳ್ಳೇದಾಗಬೇಕಾದ್ರೆ ಈ ರಾಹುಕೇತುಗಳನ್ನು ಒಟ್ಟಿಗೆ ಎರಡು ಗ್ರಹಗಳನ್ನು ಪೂಜೆ ಮಾಡೋಣ. ಎಲ್ಲರೂ ಕೈ ಮುಗಿದ ಎರಡು ಗ್ರಹಗಳಿಗೂ ಕೂಡ ಒಟ್ಟಿಗೆ ಪೂಜೆ ಮಾಡಿದ್ರೆ ವಿಜಯದ ಆದಿ ಬಾಹುಬಲ ಶಕ್ತಿಯನ್ನು ಕೊಡುತ್ತೆ ಎಂದಾಗ ಶ್ರೀಮತಿ ಮರಿಯಮ್ಮನವರು ಕುಟುಂಬ ವರ್ಗದವರು, ಶ್ರೀಮತಿ ಲತಾ ಮತ್ತು ಶ್ರೀ ಶಿವರಾಜ್ರವರು, ಯಶವಂತರವರು ಮತ್ತು ದೀಕ್ಷಿತಾರವರು ಮತ್ತು ಅಣ್ಣ ತಮ್ಮಂದರು ಬಂಧು ಬಳಗದವರ ಸಮಕ್ಷಮದಲ್ಲಿ ಎಲ್ಲರ ಭಕ್ತಿಯಿಂದ ಎರಡು ಗ್ರಹಗಳಿಗೂ ಪೂಜೆಯನ್ನು ಸಲ್ಲಿಸೋಣ. ಅರ್ಧಕಾಯ ಮಹಾವೀರ್ಯಂ ಚಂದ್ರಾದಿತ್ಯ ವಿವರ್ಧನಂ ಸಿದ್ಧಿಕಾ ಗರ್ಭ ಸಂಭೂ ಪ್ರಣಮಾಮ್ಯಹಂ ಪಲಾಶ ಪುಷ್ಪ ಸಂಕಾಶ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ಸಂಕೇತುಂ ಪ್ರಣಮಾಮ್ಯಹಂ. ರಾಹುಕೇತುಗಳ ಪಾಲಕಿ ಗೋವಿಂದ, ರಾಹುಕೇತುಗಳ ಪಾಲಕಿ ಗೋವಿಂದ, ರಾಹುಕೇತುಗಳ ಪಾಲಕಿ ಗೋವಿಂದ, ನವಗ್ರಹಗಳ ಪಾಲಕಿ ಗೋವಿಂದ, ನಂಜುಂಡೇಶ್ವರ ಚಾಮುಂಡೇಶ್ವರಿ ಪಾಲಕಿ ಗೋವಿಂದ. ಈಗ ಟೀ ಏನೋ ಕೊಡ್ತಿದ್ರಲ್ಲ, ಹೇಳ್ಬಿಡಿ ಅವ್ರಿಗೆ ಟೀ ಕೊಡ್ಲಿ. ಈ ಸಂದರ್ಭದಲ್ಲಿ ನವಗ್ರಹಗಳ ಪೂಜೆಯನ್ನು ನಿರ್ವಿಘ್ನದಾಯಕವಾಗಿ ನಾವೆಲ್ಲರೂ ಕೂಡ ಪೂಜೆ ಮಾಡಿದ್ದೀವಿ. ಅಲ್ಲಿ ವಿಕ್ರಮ ಪೂಜೆ ಮಾಡಿಲ್ಲ, ನಾವಿಲ್ಲಿ ಪೂಜೆ ಮಾಡಿ